सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति शांति। ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನ ದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಸ್ವೆ ಸ್ವೆ ಅಧಿಕಾರೆ ಯಾ ನಿಷ್ಠ ಸಾ ಗುಣಃ ಪರಿಕೀರ್ತತಃ ವಿಪರ್ಯಾಯಸ್ತು ದೋಷ ಸ್ಯಾತ್ ಉಭಯೋರೇಷ ನಿಶ್ಚಯಃ. ಇಲ್ಲಿ ಪರಮಾತ್ಮ ವಾಟ್ ಈಸ್ ಇಟ್ ದಟ್ ಕಾಲ್ಡ್ ಗುಣ? ಗುಣ ಅಂತಂದ್ರೇನು? ಯಾವುದನ್ನ ಗುಣ ಅಂತ ಗುರುತಿಸಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ನಮ್ಮ ಬದುಕಿನಲ್ಲಿ ನಮಗೆ ಅಂತ ಹೇಳಿ ಒಂದು ಕರ್ತವ್ಯ ಇರುತ್ತೆ. ಇಟ್ ಈಸ್ ಮೈ ಡ್ಯೂಟಿ, ಸೊ ಐ ವಿಲ್ ಡೂ ಇಟ್. ಯಾಕೆ ಇದನ್ನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ, ನೋ ಇಟ್ ಈಸ್ ಮೈ ಡ್ಯೂಟಿ, ಐ ಹ್ಯಾವ್ ಟು ಡೂ ದಿಸ್. ಸೊ ಹೀಗೆ ಹೇಳಿದಾಗ ಅದೇನು ತಿಳಿಸತ್ತೆ ಅಂತಂದರೆ, ಯಾವುದೇ ಕಾರಣದಿಂದ ಮಾಡಬೇಕಾಗಿರುವಂತಹದ್ದನ್ನು ನಾನು ಇದನ್ನು ನಿರಾಕರಿಸೋದಿಲ್ಲ. ಐ ವಿಲ್ ಡೂ ಇಟ್ ಅಟ್ ಎನಿ ಕಾಸ್ಟ್. ವೈ ಡು ಯು ವಾಂಟ್ ಟು ಡೂ ಇಟ್? Because it is my duty. Since it is my duty, I have to do this. I cannot escape from not doing this. So I will do it. So it is my duty. And at the same time, it is my responsibility. ಇದು ನನ್ನ ಕರ್ತವ್ಯ. ಸೊ ಯಾವಾಗ ಈ ರೀತಿ ಇದು ನನ್ನ ಕರ್ತವ್ಯ, ಇದು ನನ್ನ ಜವಾಬ್ದಾರಿ, ಇದು ನನ್ನ ಧರ್ಮ, ಆದ್ದರಿಂದ ಇಂತಹದ್ದನ್ನು ನಾನು ಮಾಡಲೇಬೇಕು, ಸೊ ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ
ಮಾಡುವಂತಹ ಆ ಒಂದು ಪರ್ಟಿಕ್ಯುಲರ್ ಆ್ಯಕ್ಷನ್, ದಟ್ ಈಸ್ ಕರ್ಮ, ಅದು ಕರ್ತವ್ಯ ಅಂತ ಅನ್ನಿಸ್ಕೊಂಡಾಗ, ಧರ್ಮ ಅಂತ ಅನ್ನಿಸ್ಕೊಂಡಾಗ, ಯು ಕೆನಾಟ್ ಸಿ ದಿ ಫಲ ದೇರ್, ಯು ವಿಲ್ ನಾಟ್ ಸಿ ದಿ ಫ್ರೂಟ್. ಸೊ ದರ್ ಈಸ್ ನೋ ಎಕ್ಸ್ಪೆಕ್ಟೇಷನ್. ಫಾರ್ ಎಕ್ಸಾಂಪಲ್, ಮನೆಯಲ್ಲಿ ವಯಸ್ಸಾದ ಹಿರಿಯರಿರ್ತಾರೆ. ಅವರಿಗೆ ಸರಿಯಾದ ವೇಳೆಯಲ್ಲಿ, ಸರಿಯಾದ ಸಮಯದಲ್ಲಿ ಊಟ ತಿಂಡಿ ಇವೆಲ್ಲ ಇಂತಹ ಉಪಚಾರಗಳನ್ನು ನಾನು ಮಾಡಬೇಕು. ಯಾಕೆ ಮಾಡಬೇಕು ಅಂತಂದರೆ ಅದು ನನ್ನ ಧರ್ಮ ಅಂತ ಹೇಳ್ತೀವಿ. ಸೊ ಮನೆಯಲ್ಲಿ ಹಿರಿಯರ ಇಂತಹ ಸೇವೆ ಮಾಡಬೇಕಾದ್ರೆ ಅದನ್ನು ನಾನು ನನ್ನ ಡ್ಯೂಟಿ, ನನ್ನ ಧರ್ಮ, ಇದು ನನ್ನ ಕರ್ತವ್ಯ ಅಂತ ಹೇಳ್ಕೊತೀನಿ ಅಷ್ಟೇ ಹೊತ್ತು ನಾನು ಆ ರೀತಿ ಮಾಡೋದ್ರಿಂದ ನನಗೇನೋ ಸಿಗತ್ತೆ ಅಥವಾ ನನಗೇನೋ ಸಿಗಬೇಕು ಅನ್ನುವಂತಹ ಯಾವ ನಿರೀಕ್ಷೆ ಕೂಡ ಅದರ ಹಿಂದೆ ಇರೋದಿಲ್ಲ. ಇವುಗಳನ್ನು ನೇರವಾಗಿ ಇಟ್ ಈಸ್ ಧರ್ಮ ಅಂತಲೇ ಹೇಳ್ತೀವಿ. ಸೊ ಇದು ನಾನು ಮಾಡಲೇಬೇಕಾಗಿರುವಂತಹ ಧರ್ಮ, ಆ್ಯಂಡ್ ದಿಸ್ ಧರ್ಮ ಈಸ್ ಸ್ವಧರ್ಮ ಅಂತ ಹೇಳ್ತೀವಿ. ಇದು ನನ್ನದೇ ಧರ್ಮ, ನಾನು ಮಾಡಬೇಕಾಗಿರುವಂತಹ ಕರ್ತವ್ಯ. ಇಂತಹದ್ದನ್ನು ಗುಣ ಅಂತ ಕರೀತಾರೆ. ಆದ್ದರಿಂದ ಜೀವನದಲ್ಲಿ, ಬದುಕಿನಲ್ಲಿ ನಮ್ಮೆಲ್ಲರಿಗೂ ಕೂಡ ಒಂದೊಂದು ರೀತಿಯ ಅವಕಾಶಗಳಿರುತ್ತೆ. ಅವಕಾಶ ಅಂತಂದರೆ ಲೈಫಲ್ಲಿ ವೇರ್ ಎವರ್ ವಿ ಆರ್ ಪ್ಲೇಸ್ಡ್, ದಟ್ ಈಸ್ ಕಾಲ್ಡ್ ಅವಕಾಶ. ಈ ಒಂದು ಹ್ಯೂಜ್ ಎಕ್ಸಿಸ್ಟೆನ್ಸಲ್ಲಿ ಯು ಆರ್ ಸಮ್ವೇರ್ ಅಂತಂದರೆ ಇಟ್ ಈಸ್ ನಾಟ್ ಸಮ್ವೇರ್, ಯು ಆರ್ ಗಿವನ್ ದಟ್ ಪ್ಲೇಸ್, ಯು ಆರ್ ಪ್ಲೇಸ್ಡ್ ದೇರ್. ಸೊ ವೇರ್ ಎವರ್ ಯು ಆರ್ ಪ್ಲೇಸ್ಡ್, there you have to recognize your swadharma, and when once that swadharma is recognized, that is to be done, that is called guna. ಅವನ ಗುಣಾನೇ ಹಾಗೆ ಅಂತ ಹೇಳ್ತೀವಿ. ಅವನ ಗುಣಾನೇ ಹಾಗೆ. ಸಂಜೆ 8 ಗಂಟೆ ಆಗ್ತಾ ಇದೆ ಅಂತಂದರೆ ಅವನು ಎಲ್ಲೇ ಇದ್ರೂ ಮನೆಗೆ ಬಂದ್ಬಿಡ್ತಾನೆ. ಯಾಕೆ ಅಂತಂದರೆ ಮನೆಯಲ್ಲಿ ಹಿರಿಯರಿದ್ದಾರೆ, ಅವ್ರನ್ನ ಅವ್ನು ನೋಡ್ಕೋಬೇಕು. ಸೊ ಒಂದು ಒಳ್ಳೆ ಗುಣ ಅದು. ಸೊ ದಟ್ ಗುಣ ಈಸ್ ಕಾಲ್ಡ್ ದಿ ಸ್ವಧರ್ಮ. ಮಾಡುವಂತಹ ಕರ್ತವ್ಯವನ್ನು ಚಾಚೂ ತಪ್ಪದೆ, ತಪ್ಪಿಸಿಕೊಳ್ಳದೆ ಮಾಡುವಂತಹ ದಟ್ ಪರ್ಟಿಕ್ಯುಲರ್ ಕ್ವಾಲಿಟಿ ದಟ್ ಹಿ ಹ್ಯಾಸ್ ಡೆವಲಪ್ಡ್, ದಟ್ ಈಸ್ ದೇರ್ ಇನ್ ಹಿಸ್ ಬ್ಲಡ್, ದಟ್ ಈಸ್ ಸ್ವಧರ್ಮ, ಆ್ಯಂಡ್ ದಟ್ ಕ್ವಾಲಿಟಿ ಈಸ್ ಕಾಲ್ಡ್ ದಿ ಗುಣ. ಸೊ ಇಲ್ಲಿ ಗುಣ ಅಂತಂದರೆ ಇಟ್ಸ್ ಎ ಕ್ವಾಲಿಟಿ. ಸೊ ಇಟ್ ಈಸ್ ಎ ಕ್ವಾಲಿಟಿ. ಸೊ ಹೀಗೆ ನಾವು ಎಲ್ಲೇ ಇರಲಿ, ಯಾವುದೇ ರೀತಿಯಲ್ಲಿರಲಿ, ನಮಗೆ ಅಂತ ಹೇಳಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಒಂದು ಅಧಿಕಾರ ಇರುತ್ತೆ. ಯೋಗ್ಯತೆಗೆ ತಕ್ಕಂತೆ ಅಂತಂದರೆ ಎಲ್ಲರಂತೆ ನಾನಲ್ಲ, ನನಗೆ ಅಂತ ಕೆಲವು ಪ್ಲಸ್ ಆ್ಯಂಡ್ ಮೈನಸ್ ಇದೆ. ಅದು ಶಕ್ತಿ ಇರಬಹುದು, ಬುದ್ಧಿ ಇರಬಹುದು, ಅದು ಏನೇ ಆಗಿರಬಹುದು. ನನಗೆ ಯಾವ ರೀತಿಯಲ್ಲಿ ಅದು ಸಿಕ್ಕಿರುತ್ತೆ, ಆ ಒಂದು ಬೌಂಡ್ರಿ ಒಳಗಡೆ ನಾನು ಮಾಡಬೇಕಾಗತ್ತೆ. ನನಗೆ ಅಷ್ಟೊಂದು ಶಕ್ತಿನೇ ಇಲ್ಲ ಅಂತಂದಾಗ ನಾನು ಬೆಟ್ಟ ಎತ್ತುತ್ತೀನಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ನನಗೆ ಸಿಕ್ಕಂತಹ ಅವಕಾಶದಲ್ಲಿ ನಾನು ಏನು ಮಾಡಬೇಕಾಗಿದೆ ಅದನ್ನು ಗುರುತಿಸಿ ಮಾಡುವಂತಹದ್ದು, ದಟ್ ಈಸ್ ಸ್ವಧರ್ಮ. ಹೀಗೆ ನಮ್ಮ ಯೋಗ್ಯತೆಗೆ ತಕ್ಕಂತೆ ಒಂದು ಅಧಿಕಾರ ಇರುತ್ತೆ ಅಂತಂದಾಗ ವೇರ್ ಎವರ್ ವಿ ಆರ್ ಪ್ಲೇಸ್ಡ್ ಇನ್ ದಿ ಲೈಫ್, ಆ ಸಂದರ್ಭದಲ್ಲಿ ನನ್ನ ರೋಲ್ ಯಾವ ಥರ ಬೇಕಾದ್ರೂ ಆಗಿರಬಹುದು. ನಾನೊಬ್ಬ ತಂದೆ ಆಗಿರಬಹುದು, ನಾನು ತಾಯಿ ಆಗಿರಬಹುದು, ಅಥವಾ ಆ ಮನೆಗೆ ನಾನು ಹಿರಿಯ ಮಗನಾಗಿರಬಹುದು. ನಾನು ಆ ಮನೆಯಲ್ಲಿ ತಂದೆಯ ಸ್ಥಾನವನ್ನು ನಾನು ಪಡ್ಕೊಂಡಿದ್ದೀನಿ ಅಂತಂದಾಗ
ನನ್ನ ಕರ್ತವ್ಯ ಏನಿರುತ್ತೆ, ನನ್ನ ಧರ್ಮ ಏನಿರುತ್ತೆ, ಹೆಂಡತಿ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೋಬೇಕು, ಅವ್ರನ್ನ ಚೆನ್ನಾಗಿ ಸಾಕಬೇಕು, ಅವ್ರಿಗೆ ಬೇಕಾಗಿರುವಂತಹದ್ದನ್ನು ನಾನು ಒದಗಿಸ್ಬೇಕು. ಬಿಕಾಸ್ ನನ್ನನ್ನು ನಂಬಿ ಅವರು ಬೆಳೀತಾ ಇದ್ದಾರೆ. ಸೊ ಅವರಿಗೆ ಬೇಕಾಗಿರುವಂತಹದ್ದನ್ನು ನಾನು ಒದಗಿಸ್ಬೇಕು. ಅದಕ್ಕಾಗಿ ನಾನು ಸಂಪಾದನೆ ಮಾಡಬೇಕಾಗತ್ತೆ, ಕೆಲಸ ಮಾಡಬೇಕಾಗತ್ತೆ. ದಟ್ ಈಸ್ ಮೈ ರೋಲ್. ಯಾಕೆ ನೀ ಇಷ್ಟೊಂದು ಕಷ್ಟಪಡ್ತೀಯಾ, ನಿನಗೆ ಯಾಕೆ ದುಡ್ಡು ಬೇಕು, ನಿನಗೆ ಯಾಕೆ ಹಣ ಸಂಪಾದನೆ ಮಾಡಬೇಕು ಅಂತಂದರೆ, ನನ್ನನ್ನು ನಂಬಿರುವಂತಹ ಒಬ್ಬಳು ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ, ಮಗಳಿದ್ದಾಳೆ, ಮನೆಯಲ್ಲಿ ವಯಸ್ಸಾದ ಹಿರಿಯರಿದ್ದಾರೆ, ಅವರೆಲ್ಲರನ್ನ ನಾನು ನೋಡ್ಕೊಳ್ಳುವಂತಹದ್ದು. ಬಿಕಾಸ್ ಈ ಮನೆಯಲ್ಲಿ ನಾನು ಜವಾಬ್ದಾರಿಯುತವಾದ ಸ್ಥಾನವನ್ನು ಹೊಂದಿದ್ದೀನಿ. ಈ ಮನೆಯಲ್ಲಿ ನಾನೀಗ ಮುಖ್ಯವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೀನಿ. ನಾನು ಈ ಮನೆಯಲ್ಲಿ ಒಬ್ಬ ತಂದೆಯ ಸ್ಥಾನವನ್ನು ನಾನು ಪಡ್ಕೊಂಡಿದ್ದೀನಿ. ನನ್ನ ತಂದೆ ತಾಯಿಗಳಿಗೆ ಮಗ, ನನ್ನ ಮಗನಿಗೆ ಅಪ್ಪ, ನನ್ನ ಹೆಂಡತಿಗೆ ನಾನು ಗಂಡ. ಸೊ ಅವರೆಲ್ಲರದ್ದು ಒಂದು ನಿರೀಕ್ಷೆ ಇರುತ್ತೆ ನನ್ನ ಮೇಲೆ. ಸೊ ಆ ರೋಲ್ನ ನಾನು ಮಾಡಲೇಬೇಕಾಗತ್ತೆ. ಅದೇ ರೀತಿ ಒಂದು ಮನೆಯಲ್ಲಿ ನಾನು ತಾಯಿ ಅಂತಂದಾಗ ಅತ್ತೆ ಮಾವಿಂದರ ಸೇವೆ ಮಾಡಬೇಕಾಗತ್ತೆ, ಅವ್ರಿಗೆ ಬೇಕು ಬೇಡದಗಳನ್ನು ಒದಗಿಸ್ಬೇಕಾಗತ್ತೆ, ಟೈಮ್ ಟು ಟೈಮ್ ಆಹಾರವನ್ನು ಪ್ರಿಪೇರ್ ಮಾಡಬೇಕಾಗತ್ತೆ, ಗಂಡನಿಗೆ ಬೇಕಾಗಿರುವಂತಹದ್ದನ್ನು ಒದಗಿಸ್ಬೇಕಾಗತ್ತೆ, ಮಕ್ಕಳನ್ನು ನೋಡ್ಕೋಬೇಕಾಗತ್ತೆ. ಅದೇ ರೀತಿ ಆ ಮನೆಯಲ್ಲಿ ನಾನೊಬ್ಬ ಹಿರಿಯ ಮಗನಾಗಿದ್ದೀನಿ ಅಂತಂದಾಗ ನನ್ನ ಜವಾಬ್ದಾರಿ ಮತ್ತೊಂದು ರೀತಿಯಲ್ಲಿರುತ್ತೆ. ನನಗಿಂತ ಚಿಕ್ಕವರು ಮನೆಯಲ್ಲಿ ಬೆಳೀತಾ ಇದ್ದಾರೆ, ನನ್ನನ್ನು ನೋಡಿ ಬೆಳೀತಾ ಇದ್ದಾರೆ. ಸೊ ನಾನು ಹೇಗಿರಬೇಕು, ದಟ್ ಈಸ್ ಮೈ ರೋಲ್. ಸೊ ಹೀಗೆ ಲೈಫಲ್ಲಿ ನಾವು ಪ್ರತಿಯೊಬ್ಬರಿಗೂ ಕೂಡ ನಮ್ಮದೇ ಆದ ಒಂದು ಯೋಗ್ಯತೆ ಇರುತ್ತೆ. ಆ ಯೋಗ್ಯತೆಗೆ ತಕ್ಕಂತೆ ನಾವು ಕೆಲವು ಜವಾಬ್ದಾರಿಗಳನ್ನು ಮಾಡಬೇಕಾಗಿರುತ್ತೆ. ಸೊ ವಿತ್ ಫರ್ಮ್ ಅಂಡರ್ಸ್ಟ್ಯಾಂಡಿಂಗ್, when I discharge my part of duty, then that is called guna. ಅನೇಕರುಗಳು ಇಲ್ಲಿ ನಾವು we are not doing what we are expected to do. Why it is happening? ಯಾಕೆ ಈ ರೀತಿ ಆಗ್ತಾ ಇದೆ? ಬಿಕಾಸ್ ಇನ್ಸ್ಟೆಡ್ ಆಫ್ ರೆಕಗ್ನೈಸಿಂಗ್ ಅವರ್ ಗುಣ, ಇನ್ಸ್ಟೆಡ್ ಆಫ್ ರೆಕಗ್ನೈಸಿಂಗ್ ಮೈ ಸ್ವಧರ್ಮ, ವಿ ಆರ್ ಕಂಪೇರಿಂಗ್ ಅವರ್ ಸೆಲ್ವ್ಸ್ ವಿತ್ ದಿ ಅದರ್ಸ್. ನಮ್ಮ ಜೀವನವನ್ನು ಮತ್ತೊಬ್ಬರ ಜೀವನದೊಂದಿಗೆ ನಾವು ಹೋಲಿಕೆ ಮಾಡಿ, ತುಲನೆ ಮಾಡಿ ನೋಡ್ಕೋತಾ ಇದ್ದೀವಿ. ನಾವು ಹೆಚ್ಚಿನ ಜನಗಳು ಇಂತಹ ಕೆಲಸವನ್ನು ಇವತ್ತಿನ ದಿವಸ ನಾವು ಮಾಡ್ತಾ ಇದ್ದೀವಿ. ದಿಸ್ ಕಂಪ್ಯಾರಿಸನ್, ಹೋಲಿಕೆ ಮಾಡಿ ನೋಡಿಕೊಳ್ಳುವಂತಹ ಈ ಒಂದು ಗುಣ ನಮ್ಮಲ್ಲಿರುವಂತಹ ಸಂತೋಷವನ್ನು ಅದು ಕಸಿದುಕೊಳ್ತಾ ಇದೆ. ಸೊ ಈ ಹೋಲಿಕೆ ಮಾಡಿ ಮತ್ತೊಬ್ಬರ ಜೀವನದೊಂದಿಗೆ ನಮ್ಮ ಜೀವನವನ್ನು ನಾವು ತೂಗಿ ನೋಡ್ತಾ ಇರೋದ್ರಿಂದ we are actually suffering. It will give us pain. For example, ನಮ್ಮ ಮನೆಯ ಮಕ್ಕಳು, ಪಕ್ಕದ ಮನೆಯ ಮಕ್ಕಳು, ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು, ಒಂದೇ ಶಾಲೆಗೆ ಹೋಗ್ತಾ ಇದ್ದಾರೆ. ನನ್ನ ಮಗ, ಪಕ್ಕದ ಮನೆಯವರ ಮಗ, ಅವ್ರ ಮಗಳು, ನನ್ನ ಮಗಳು, ಹೀಗೆ ಇವರೆಲ್ಲ ಒಂದೇ ಶಾಲೆಗೆ ಹೋಗ್ತಾ ಇದ್ದಾರೆ. ಜೊತೆಗೆ ಅವರೆಲ್ಲ ಒಂದೇ ತರಗತಿನಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ದಟ್ ಈಸ್ ದಿ ಸ್ಕೂಲ್, ಅದೇ ಸ್ಕೂಲ್, ದ ಸೇಮ್ ಟೀಚರ್ ಈಸ್ ಟೇಕಿಂಗ್ ದಿ ಕ್ಲಾಸಸ್. ಸೊ ನನ್ನ ಮಕ್ಕಳು, ಪಕ್ಕದ ಮನೆಯವರ ಮಕ್ಕಳು ಅದೇ ಟೀಚರ್ ಬಳಿ ಪಾಠವನ್ನು ಕಲಿತಾ ಇದ್ದಾರೆ. ಪರೀಕ್ಷೆನಲ್ಲಿ
ನಮ್ಮ ಮನೆಯ ಮಕ್ಕಳು ತಗೊಂಡಿರುವಂತಹ ಮಾರ್ಕ್ಸ್ನ ನೋಡ್ತೀವಿ, ಪಕ್ಕದ ಮನೆಯ ಮಕ್ಕಳು ತಗೊಂಡಿರುವಂತಹ ಮಾರ್ಕ್ಸ್ನ ನೋಡ್ತೀವಿ, ಅವೆರಡನ್ನು ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದಾಗ ಒಬ್ಬರದು ಜಾಸ್ತಿ ಇರುತ್ತೆ, ಮತ್ತೊಬ್ಬರದು ಕಡಿಮೆ ಇರುತ್ತೆ. ಆಗ ನಮ್ಮ ಮನಸ್ಸಿನಲ್ಲಿ ಬರುವಂತಹದ್ದೇನು ಪ್ರಶ್ನೆ? ನಾನು ಅದೇ ಶಾಲೆಗೆ ಕಳಿಸ್ತಾ ಇದ್ದೀನಿ ಮಕ್ಕಳನ್ನ, ಅವರು ಅದೇ ಶಾಲೆಗೆ ಕಳಿಸ್ತಾ ಇದ್ದಾರೆ. ಆ ಮಕ್ಕಳಿಗೂ ದ ಸೇಮ್ ಟೀಚರ್ ಈಸ್ ಟೇಕಿಂಗ್ ದಿ ಕ್ಲಾಸಸ್, ನನ್ನ ಮಕ್ಕಳಿಗೂ ದ ಸೇಮ್ ಟೀಚರ್ ಈಸ್ ಟೇಕಿಂಗ್ ದಿ ಕ್ಲಾಸ್. ಇಬ್ಬರಿಗೂ ಒಂದೇ ದಿವಸ ಪರೀಕ್ಷೆ ಇತ್ತು, ಆದರೆ ನನ್ನ ಮಕ್ಕಳಿಗಿಂತ ಆ ಮಕ್ಕಳು ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕವನ್ನು ಪಡೆದಿದ್ದಾರೆ. ಸೊ ಈ ಕಂಪೇರ್ ಮಾಡಿದಾಗ ನಾವು ಏನು ಮಾಡಬೇಕಾಗಿದೆ ಅದನ್ನು ಮರೆತು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಉತ್ತಮವಾದ ಅಂಕಗಳು ಬರಲಿಲ್ಲ ಅಂತ ಹೇಳಿ ಒಂದು ರೀತಿಯಲ್ಲಿ ನಾವು ಸಫರ್ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ವಿ ಸಫರ್ ಎ ಲಾಟ್. ಯಾಕೆ ಹೀಗೆ, ಯಾಕೆ ಹೀಗೆ? ಸಿ, ಇನ್ಸ್ಟೆಡ್ ಆಫ್ ಕಂಪೇರಿಂಗ್, ನಾವು ನಮ್ಮ ಮನೆ ಮಕ್ಕಳಿಗೆ ನಾವು ಒಂದು ರೀತಿಯಲ್ಲಿ ಇನ್ಸ್ಪೈರ್ ಮಾಡಬೇಕು. ಇನ್ಸ್ಟೆಡ್ ಆಫ್ ಇನ್ಸ್ಪೈರಿಂಗ್ ಅವರ್ ಚಿಲ್ಡ್ರನ್, ವಿ ಆರ್ ಕಂಪೇರಿಂಗ್. ಸೊ ಈ ರೀತಿ ಕಂಪೇರ್ ಮಾಡ್ತಾ ಇರೋದ್ರಿಂದ ಒಂದು ರೀತಿಯಲ್ಲಿ ವಿ ಆರ್ ಸಫರಿಂಗ್. ಅದರಿಂದ ಬೇರೆ ಇನ್ಯಾವುದೇ ರೀತಿಯ ಉತ್ತಮವಾದ ಫಲವನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ವಿ ಆರ್ ಜಸ್ಟ್ ಕಂಪೇರಿಂಗ್. ಅದೇ ರೀತಿ ನಮ್ಮನೆಯಲ್ಲಿರುವಂತಹ ಒಂದು ವೆಹಿಕಲ್ಸ್ಗಳನ್ನ ನೋಡಿ ಮತ್ತೊಬ್ಬರ ಬಳಿ ಇರುವಂತಹ ವೆಹಿಕಲ್ಸ್, ಅವನ ಹತ್ರ ಕಾರ್ ಇದೆ, ನನ್ನ ಹತ್ರ ಇಂತಹದ್ದಿದೆ, ಅವನ ಹತ್ರ ಬೈಕ್ ಇದೆ, ನನ್ನ ಹತ್ರ ಸೈಕಲ್ ಇದೆ, ನನ್ನ ಮನೆ ಚಿಕ್ಕದು, ಅವನ ಮನೆ ದೊಡ್ಡದು. ಸೊ ಈ ರೀತಿ ಮಾಡ್ತಾ ಇರೋದ್ರಿಂದ ನಮಗದರಿಂದ ಏನೂ ಸಿಗ್ತಾ ಇಲ್ಲ. ಬಟ್ ವಿ ಆರ್ ಗೆಟಿಂಗ್ ಪೇನ್, ವಿ ಆರ್ ಸಫರಿಂಗ್ ಆ್ಯಕ್ಚುಲಿ. ಇದರ ಬದಲು ನಾವೇ ಅರ್ಥ ಮಾಡ್ಕೋಬೇಕು. ಸಿ, ಐ ಆಮ್ ಡಿಫ್ರೆಂಟ್, he is different, he has got a different strength, I have got a different strength, he is good at something, I am good at something. ಇದನ್ನು ನಾವು ಯಾಕೆ ಯೋಚನೆ ಮಾಡ್ತಾ ಇಲ್ಲ? why we have to copy the gunas of the others? ಮತ್ತೊಬ್ಬನ ಬಳಿ ಇರುವಂತಹ ಒಂದು ಸಾಮರ್ಥ್ಯ ಆಗಲಿ, ಅವನಲ್ಲಿರೋ ಒಂದು ಕ್ವಾಲಿಟಿ ಆಗಲಿ, ಅದನ್ನು ನಾನು ಕಾಪಿ ಮಾಡೋದ್ರ ಬದಲು ವಾಟ್ ಈಸ್ ಮೈ ಸ್ಟ್ರೆಂತ್, ನಾನು ಇಲ್ಲಿ ಏನು ಮಾಡಬಹುದು ಅದನ್ನು ನಾನು ಮಾಡ್ತಾ ಇದ್ದೀನ. ನಾನು ಇಂತಹದ್ದನ್ನು ಮಾಡೋದಕ್ಕೆ ನಾನು ಸರ್ವಶಕ್ತನಾಗಿದ್ದೀನಿ, ನನಗೆ ಐ ಆಮ್ ಕೇಪಬಲ್ ಆಫ್ ಡೂಯಿಂಗ್ ದಿಸ್, ನನ್ನಲ್ಲಿ ಇಂತಹ ಒಂದು ಸಾಮರ್ಥ್ಯ ಇದೆ, ಐ ಹ್ಯಾವ್ ಗಾಟ್ ದಿಸ್ ಅಬಿಲಿಟಿ, ಬಟ್ ಆಮ್ ಐ ಡೂಯಿಂಗ್ ದಿಸ್? ಅದೇ ರೀತಿ ಈ ಕಂಪೇರ್ ಮಾಡ್ಕೋತಾ ಹೋಗುವಂತಹದ್ದು ಎಲ್ಲಿವರೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಅಂತಂದರೆ, ಕೊನೆಯಲ್ಲಿ ನಾವು ಎಲ್ಲಿ ನಿಂತಿದ್ದೀವಿ ಅನ್ನುವಂತಹದ್ದೇ ನಮಗೆ ಮರ್ತು ಹೋಗುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಯಾರೋ ಮತ್ತೊಬ್ಬ ಪುಣ್ಯಾತ್ಮನನ್ನು ನೋಡ್ತೀವಿ, ಅವನು ಬಹಳ ಶ್ರೀಮಂತ, but he has got good qualities, ಅವನನ್ನು ಪುಣ್ಯಾತ್ಮ ಅಂತ ಹೇಳ್ತೀವಿ. ಪ್ರತಿನಿತ್ಯ ದಾನ ಧರ್ಮ ಅಂತ ಹೇಳಿ ಅನೇಕ ರೀತಿಯಲ್ಲಿ ಸಮಾಜಕ್ಕೆ ಉಪಯೋಗವಾಗುವಂತಹ ಕೆಲಸಗಳನ್ನು ಅವನು ಮಾಡ್ತಾ ಇದ್ದಾನೆ. ಬಿಕಾಸ್ ಆಫ್ ದಿಸ್ ಹಿ ಈಸ್ ರೆಕಗ್ನೈಸ್ಡ್ ಇನ್ ದಿ ಸೊಸೈಟಿ. ಅವನಿಗೆ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರಿದೆ, ನೇಮ್, ಫೇಮ್, ಎವ್ರಿಥಿಂಗ್. ಬಿಕಾಸ್ ಅವನಲ್ಲಿ ಶ್ರೀಮಂತಿಕೆ ಇರೋದು ದೊಡ್ಡದಲ್ಲ, ಆ ಶ್ರೀಮಂತಿಕೆಯನ್ನು ಅವನು ಸದ್ಬಳಕೆ ಮಾಡ್ಕೋತಾ ಇದ್ದೀವಿ. ದಟ್ ಈಸ್ ಹಿಸ್ ಕ್ವಾಲಿಟಿ. ಅವನನ್ನು ನೋಡ್ಬಿಟ್ಟು ನಾನು ಕೂಡ ಅದೇ ರೀತಿ ಸಮಾಜದಲ್ಲಿ ನನ್ನನ್ನು ಜನ ಗುರುತಿಸಬೇಕು, ನಾನು ಕೂಡ ಅಷ್ಟೇ ಫೇಮಸ್ ಆಗಬೇಕು, ನನಗೂ ಕೂಡ ಒಂದು ಉತ್ತಮವಾದ ಹೆಸರು ಬರಬೇಕು ಅಂತ ಹೇಳಿ ನಾನು ಕೂಡ ಅವನಂತೆಯೇ ದಾನ ಧರ್ಮ ಇತ್ಯಾದಿಗಳನ್ನು ನಾನು ಮಾಡ್ತೀನಿ ಅಂತ ನಾನು ಯೋಚನೆ ಮಾಡಿದ್ರೆ, ಫಸ್ಟ್ ಥಿಂಗ್ ಇಸ್ ಐ ಶುಡ್
ನನ್ನ ಬ್ಯಾಕ್ಗ್ರೌಂಡ್ನ ನಾನು ಅರ್ಥ ಮಾಡ್ಕೋಬೇಕು. ನನ್ನ ಬಳಿ ಅಷ್ಟು ಹಣ ಇದೆಯಾ, ಮತ್ತು ಅವನು ಮಾಡ್ತಾ ಇರೋಂತಹದ್ದು ತನ್ನ ಸ್ವಇಚ್ಛೆಯಿಂದ, ಅದು ಅವನಿಗೆ ಆ ಕ್ವಾಲಿಟಿ ಬಂದಿದೆ. ದಾನ ಮಾಡಬೇಕು, ಧರ್ಮ ಮಾಡಬೇಕು, ಸಮಾಜಕ್ಕೆ ಒಳಿತು ಮಾಡಬೇಕು ಅನ್ನುವಂತಹದ್ದು ಅವನ ಹುಟ್ಟು ಗುಣ ಅದು. ಬಟ್ ನಾನು ಅವನನ್ನು ನೋಡಿ ಕಾಪಿ ಮಾಡ್ತಿದ್ದೀನಿ. ಕಾಪಿ ಮಾಡ್ತಾ ಇರೋದ್ರಿಂದ ಅಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಏನು, ನನಗೂ ಕೂಡ ಅವನಂತೆ ಒಂದು ಒಳ್ಳೆ ಹೆಸರು ಬರಬೇಕು, ಸಮಾಜದಲ್ಲಿ ವ್ಯಕ್ತಿಗಳು ನನ್ನನ್ನು ಗುರುತಿಸಬೇಕು. ಬಟ್ ಆ ರೀತಿ ದಾನ ಧರ್ಮ ಮಾಡೋದಕ್ಕೆ ಮೂಲವಾಗಿ ನನ್ನ ಬಳಿ ಅಷ್ಟು ಹಣ ಇಲ್ಲ. ಮತ್ತು ನಾನು ವಿತ್ ಎಕ್ಸ್ಪೆಕ್ಟೇಷನ್, ನನಗೆ ಇಂತಹದ್ದು ಬೇಕು, ಹೆಸರು ಬೇಕು, ನಾನು ಪ್ರಸಿದ್ಧಿ ಆಗಬೇಕು ಅನ್ನುವ ಹಿನ್ನೆಲೆಯಿಂದ ನಾನು ಅಂತಹದ್ದನ್ನು ಮಾಡ್ತೀನಿ ಅಂತ ಹೇಳಿ ಸಾಲ ಸೋಲ ಮಾಡಿ ನಾನು ದಾನ ಧರ್ಮ ಮಾಡಿದ್ರೆ ಮುಂದೆ ನಾನು ಕಷ್ಟಕ್ಕೆ ಸಿಕ್ಕಾಕೋಬೇಕಾಗತ್ತೆ. ಜೊತೆಗೆ ನಾನು ಒಂದು ಸೆಲ್ಫಿಶ್ ಥಿಂಕಿಂಗ್, ನಾನು ಕೂಡ ಆ ರೀತಿ ಹೆಸರು ಮಾಡಬೇಕು ಅನ್ನುವಂತಹ ಒಂದು ಸೆಲ್ಫಿಶ್ ಥಿಂಕಿಂಗಿಂದ ಮಾಡಿರ್ತೀನಿ. ಅದರ ಜೊತೆಗೆ ನಾನು ಹಣವನ್ನು ಕೂಡ ಕಳ್ಕೊಂಡಿರ್ತೀನಿ. ಆಮೇಲೆ ಮತ್ತೆ ಅಷ್ಟು ಹಣವನ್ನು ನಾನು ಸಂಪಾದನೆ ಮಾಡಬೇಕು, ಸಾಲ ತೀರಿಸಬೇಕು. ಅದರ ಬದಲು ಅವನು ಮಾಡ್ತಾ ಇರುವಂತಹದ್ದು, ಅವನಿಗೆ ಆ ಸಾಮರ್ಥ್ಯ ಇದೆ. ಹಿ ಹ್ಯಾಸ್ ಗಾಟ್ ಎನ್ ಆಪರ್ಚುನಿಟಿ, ಹಿ ಹ್ಯಾಸ್ ಗಾಟ್ ಮನಿ, ಅಂಡ್ ಅಂತಹದನ್ನು ಮಾಡಬೇಕು ಅನ್ನೋ ಮನಸ್ಸು ಕೂಡ ಅವನಿಗಿದೆ. ಅದನ್ನು ನಾನು ಕಾಪಿ ಮಾಡ್ತೀನಿ ಅಂತಂದರೆ ಮೂಲವಾಗಿ ನನ್ನಲ್ಲಿ ಹಣ ಇಲ್ಲ. ಅದರ ಬದಲು ನನ್ನಲ್ಲಿ ಸಾಕಷ್ಟು ತೋಳ್ಬಲ ಇದೆ, ಶಕ್ತಿ ಇದೆ, ದೇಹದಲ್ಲಿ ಶಕ್ತಿ ಇದೆ, ಬೇರೆ ರೀತಿ ಸಹಾಯ ಮಾಡ್ಬೋದಲ್ಲ ಸಮಾಜಕ್ಕೆ. ಸೊ ಇಂತಹ ಯೋಚನೆಗಳನ್ನು ನಾವು ಮಾಡಬೇಕಾಗತ್ತೆ. ಇನ್ಸ್ಟೆಡ್ ಆಫ್ ಕಂಪೇರಿಂಗ್ ಅವರ್ ಲೈಫ್ಸ್ ವಿತ್ ದಿ ಅದರ್ಸ್, ನನ್ನಲ್ಲಿ ನನಗಿರುವಂತಹ ಸಾಮರ್ಥ್ಯವನ್ನು ನಾನು ಗುರುತಿಸ್ಕೋಬೇಕು. ಸೊ ನನ್ನ ಎಬಿಲಿಟಿ, ನನ್ನ ಸಾಮರ್ಥ್ಯ, ನನ್ನ ಕ್ವಾಲಿಟಿ, ನನ್ನ ಗುಣ ಏನು, ವಾಟ್ ಈಸ್ ಮೈ ಸ್ವಧರ್ಮ, ವಾಟ್ ಈಸ್ ಮೈ ಡ್ಯೂಟಿ, ವಾಟ್ ಈಸ್ ಮೈ ಧರ್ಮ. ಸೊ ಲೆಟ್ ಮೀ ರೆಕಗ್ನೈಸ್ ಮೈ ಸ್ವಧರ್ಮ ಆ್ಯಂಡ್ ಆ್ಯಕ್ಟ್ ಅಕಾರ್ಡಿಂಗ್ಲಿ ಈಸ್ ಕಾಲ್ಡ್ ದಿ ಗುಣ. ಸೊ ಅದರಿಂದ ಇನ್ಸ್ಟೆಡ್ ಆಫ್ ಕಾಪಿಯಿಂಗ್ ದಿ ಗುಣ, ಸರಿಯಾಗಿ ನಾನೇ ಯೋಚನೆ ಮಾಡಿ ನಾನು ಮಾಡಬೇಕಾಗಿರುವಂತಹದ್ದನ್ನು, ಬೇರೆ ಬೇಕಾದಷ್ಟಿದೆ, ಲೆಟ್ ಮೀ ಡೂ ದಟ್. ಅದು ಬಿಟ್ಟು ನಾನು ಅವನನ್ನು ಅನುಸರಿಸ್ತೀನಿ ಅಂತಂದರೆ ಇಟ್ ಈಸ್ ನಾಟ್ ಗುಡ್. ಆ್ಯಂಡ್ ಇಟ್ ಈಸ್ ನಾಟ್ ಸ್ವಧರ್ಮ, ಇಟ್ ಈಸ್ ಕಾಲ್ಡ್ ಪರಧರ್ಮ. ಶಾಸ್ತ್ರ ಏನು ಹೇಳುತ್ತೆ? ಪರಧರ್ಮ ಈಸ್ ನಾಟ್ ಎಟ್ ಆಲ್ ಗುಡ್. ಗೀತೆಯಲ್ಲಿ ಭಗವಂತ ಕೂಡ ಹೇಳ್ತಾನೆ, ಸ್ವಧರ್ಮವನ್ನು ಮಾಡಬೇಕು, ಪರಧರ್ಮವನ್ನು ಅವಲಂಬಿಸಬಾರದು ಅಂತ ಹೇಳ್ತಾನೆ. ಸೊ ಪರಧರ್ಮ ಈಸ್ ನಾಟ್ ಗುಡ್, ಇಟ್ ಈಸ್ ಆಲ್ವೇಸ್ ದಿ ಸ್ವಧರ್ಮ, ದಟ್ ಈಸ್ ದಿ ಬೆಸ್ಟ್. ಸೊ ಹೀಗೆ ಸ್ವಧರ್ಮ ಈಸ್ ಶ್ರೇಯಸ್ಕರ. ನಾವು ಯಾಕೆ ಕಾಪಿ ಮಾಡ್ತೀವಿ ಅಂತಂದರೆ, ಇಟ್ ಈಸ್ ಓನ್ಲಿ ಬಿಕಾಸ್ ದಿ ಅದರ್ ಪರ್ಸನ್ ಈಸ್ ಗೆಟಿಂಗ್ ನೇಮ್, ಫೇಮ್, ಎಟ್ಸೆಟ್ರಾ, ಹ್ಯಾಸ್ ಗಾಟ್ ಎ ರೆಕಗ್ನಿಷನ್ ಇನ್ ದಿ ಸೊಸೈಟಿ. ಸೊ ಇದು ಎಲ್ಲೋ ಒಂದು ಕಡೆ ನಮಗೆ ಗೊತ್ತಿಲ್ಲದಂತೆ ನಾವು ಅಸೂಯೆಯನ್ನು ನಾವು ಪೋಷಿಸ್ತಾ ಬಂದಂಗೆ ಆಗುತ್ತೆ. ಅವನ ಮೇಲಿನ ಜಲಸಿ, ನಾನು ಕೂಡ ಅವನ ರೀತಿ ಆಗಬೇಕು, ಅವನಿಗೆ ಮಾತ್ರ ಯಾಕೆ ಒಳ್ಳೆ ಹೆಸರು, ದಿಸ್ ಇಸ್ ಕಾಲ್ಡ್ ಜಲಸಿ. ಸೊ ದೆನ್ ಸಚ್ ಪರ್ಸನ್ ಈಸ್ ಕಮಿಟಿಂಗ್ ಫಾಲ್ಟ್. ಶಾಸ್ತ್ರ ಇಂತಹದನ್ನು ಪರಧರ್ಮ ಈಸ್ ನಾಟ್ ಗುಡ್ ಅಂತ ಹೇಳಿ ಪರಧರ್ಮವನ್ನು ಶಾಸ್ತ್ರ ನಿಂದಿಸುತ್ತೆ. ಶುದ್ಧಿ ವಿಧೇಯತೆ ಸಮಾನೇಶ್ವಪಿ ವಸ್ತುಷು ದ್ರವ್ಯಸ್ಸ ವಿಚಿಕಿತ್ಸಾರ್ಥಂ ಗುಣದೋಷ ಶುಭಾಶುಭೌ. ಈ ಪ್ರಪಂಚದ ಆಕರ್ಷಣೆ ಅಂತಂದರೆ ಅದು ಒಂದು ರೀತಿ ಡ್ರಗ್ ಅಡಿಕ್ಷನ್ ಥರ. ಅಂತಂದರೆ ಈ ಮಾದಕ ದ್ರವ್ಯದ ಚಟದಿಂದ ಏನಾಗುತ್ತೆ, ಒಂದು ರೀತಿಯಲ್ಲಿ ಸದಾಕಾಲ ಒಂದು ಅಮಲು ಅಂತ ಹೇಳ್ತೀವಿ, ಅದು ನಮ್ಮ ಬುದ್ಧಿಯನ್ನೇ ಕವರ್ ಮಾಡಿಬಿಟ್ಟಿರುತ್ತೆ ಬಿಕಾಸ್ ಆಫ್ ದಟ್ ಅಮಲು.
ಸೊ ಈ ಪ್ರಪಂಚದ ಆಕರ್ಷಣೆ ಅಂತಂದರೆ ಇಟ್ ಈಸ್ ಲೈಕ್ ಮಾದಕ ದ್ರವ್ಯ. ಅದು ಕೂಡ ಈ ಪ್ರಪಂಚದ ಆಕರ್ಷಣೆ, ಅದಕ್ಕೆ ನಾವು ಒಳಪಟ್ಟರೆ ಮಾದಕ ದ್ರವ್ಯ ಹೇಗೆ ನಮ್ಮ ಮೇಲೆ ಅಮಲು ಅನ್ನೋಂಗೆ ಒಂದು ಪರದೆಯನ್ನು ಕಟ್ಟುತ್ತೆ, ಆ ರೀತಿಯಲ್ಲಿ ಈ ಪ್ರಪಂಚದ ಆಕರ್ಷಣೆ ಅನ್ನುವಂತಹದ್ದು ನಮ್ಮ ಮೇಲೆ ಒಂದು ರೀತಿಯಲ್ಲಿ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ. ಇದು ಹೇಗೆ ಅಂತಂದರೆ, ಇಲ್ಲಿ ಪ್ರಪಂಚ ಅಂತಂದಾಗ ಇಲ್ಲಿ ಅನೇಕ ರೀತಿಯ ಜನಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಅನೇಕ ರೀತಿಯ ಪ್ರಾಣಿಗಳು, ಅನೇಕ ರೀತಿಯ ವಸ್ತುಗಳು, ಹೀಗೆ ಏನೇನೋ ತುಂಬಿದೆ ಇಲ್ಲಿ. ಪ್ರಾಣಿ, ಪಕ್ಷಿ, ಮನುಷ್ಯರು, ವಸ್ತುಗಳು. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಇನ್ ದಿಸ್ ವರ್ಲ್ಡ್. ಪ್ರಪಂಚ ಇಸ್ ಫುಲ್ ಆಫ್ ಸೋ ಮೆನಿ ವಸ್ತುಗಳು. ಅದಕ್ಕೆ ನಾವು ಈ ಪ್ರಪಂಚವನ್ನ ದೃಶ್ಯ ಪ್ರಪಂಚ ಅಂತ ಕರಿತೀವಿ. ಹೀಗೆ ಪ್ರಪಂಚ ಅನೇಕಗಳಿಂದ ಕೂಡಿದೆ. ಈ ಪ್ರಪಂಚ ನಮ್ಮ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಉಂಟು ಮಾಡಿದೆ? ಈಗ ನಾವಿಲ್ಲಿ ಅನೇಕರನ್ನ ನೋಡ್ತೀವಿ, ಕೆಲವ್ರನ್ನ ಇಷ್ಟಪಡ್ತೀವಿ, ಇಷ್ಟಪಟ್ಟು ಅವ್ರುಗಳನ್ನ ಪರಿಚಯ ಮಾಡ್ಕೋತೀವಿ, ಪರಿಚಯ ಮಾಡಿಕೊಂಡು ಅವರ ಜೊತೆಗೆ ಸ್ನೇಹದಿಂದ ಸಲುಗೆ, ಸಂಪರ್ಕ, ಸಂಬಂಧಗಳನ್ನು ಬೆಸೆದುಕೋತೀವಿ. ವಿ ಗೆಟ್ ಅಸೋಸಿಯೇಟೆಡ್ ವಿತ್ ದೆಮ್. ಅದೇ ರೀತಿ ಮತ್ತೆ ಕೆಲವ್ರನ್ನ ನೋಡ್ತೀವಿ, ನೋಡಿದ ಕೂಡಲೇ ಅವ್ರನ್ನ ನಾವು ಇಷ್ಟಪಡೋದಿಲ್ಲ. ಯಾಕೇನದೇ ಗೊತ್ತಿಲ್ಲ. ವಿ ಸಿ ಸಮ್ ಪೀಪಲ್, ಐ ಡೋಂಟ್ ಲೈಕ್ ಹಿಮ್. ಅವ್ರು ಮಾತನಾಡ್ಸ್ಕೊಂಡು ಬಂದರೂ ಕೂಡ ನಾವು ಅವರಿಂದ ದೂರ ಹೋಗ್ತೀವಿ. ವಿ ಗೆಟ್ ಡಿಸ್ಅಸೋಸಿಯೇಟೆಡ್ ಫ್ರಮ್ ಸಚ್ ಪೀಪಲ್. ಯಾಕೇನದಕ್ಕೆ ಕಾರಣನೇ ಇಲ್ಲ. ಇಟ್ ಈಸ್ ಬೇಸ್ಡ್ ಆನ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಕೆಲವ್ರನ್ನ ನೋಡ್ತೀವಿ, ಅವ್ರನ್ನ ಲೈಕ್ ಮಾಡ್ತೀವಿ, ಅವ್ರ ಜೊತೆ ಸ್ನೇಹದಿಂದ ಇರ್ತೀವಿ, ಸಂಪರ್ಕವನ್ನು ಬೆಳೆಸ್ಕೋತೀವಿ, ಅವ್ರ ಜೊತೆ ಕ್ಲೋಸ್ ಆಗಿ ಅಸೋಸಿಯೇಟ್ ಆಗ್ತೀವಿ. ಮತ್ತೆ ಕೆಲವ್ರನ್ನ ನೋಡ್ತೀವಿ, ಅವ್ರನ್ನ ಒಂದೇ ಸಲಿಗೆ ಬೇಡ ಅಂತ ಹೇಳಿ ಅವ್ರನ್ನ ದೂರ ಮಾಡ್ತೀವಿ. ಹೀಗೆ ವಿ ಡೂ ಸೋ ಮೆನಿ such things in this world. ಹೀಗೆ ಅನೇಕರೊಂದಿಗೆ, ಅನೇಕ ವಸ್ತುಗಳೊಂದಿಗೆ ನಾವು ಆ ವಸ್ತುಗಳೊಂದಿಗೆ ಅಂಟಿಕೊಂಡು ಅವರುಗಳನ್ನ ಅಥವಾ ಆ ವಸ್ತುಗಳನ್ನ ಬಿಟ್ಟಿರಲಾರದಂತೆ ಒಂದು ರೀತಿಯ ಬಾಂಡೇಜ್ ಬೆಳೆಸ್ಕೋತೀವಿ. ಸೊ ಈ ರೀತಿ ಬಾಂಡೇಜ್ ಬೆಳೆದಾಗ ಏನಾಗುತ್ತೆ, ನಮ್ಮಲ್ಲಿ ದೇ ಆರ್ ಮೈ ಬಿಲಾಂಗಿಂಗ್ಸ್ ಆ ಭಾವನೆ ಬರುತ್ತೆ. ಇದರಲ್ಲಿ ಸ್ವಲ್ಪನೇ ಕಡಿಮೆ ಆದರೂ ಕೂಡ ವಿ ಫೀಲ್ ಡಿಪ್ರೆಸ್ಡ್. ಈಗ ಯಾರೋ ಒಬ್ಬ ವ್ಯಕ್ತಿಯನ್ನು ನೋಡಿ ಅವನನ್ನು ನನ್ನ ಉತ್ತಮ ಸ್ನೇಹಿತ ಅಂತ ಹೇಳಿ ಅವನೊಂದಿಗೆ ಕ್ಲೋಸ್ ಆಗಿ ಅಸೋಸಿಯೇಟ್ ಆಗೋದು, ದಿನನಿತ್ಯ ಅವನನ್ನು ನಾನು ಮೀಟ್ ಮಾಡೋದು ಅಥವಾ ಅವನು ನನ್ನನ್ನು ಬಂದು ಮೀಟ್ ಮಾಡೋದು, ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತನಾಡುವಂತಹದ್ದು, ಇದು ಒಂದು ರೀತಿಯಲ್ಲಿ ಅಭ್ಯಾಸ ಆಗೋಗುತ್ತೆ. ಸೊ ಒಂದು ದಿನ ಅವನು ನನ್ನ ಬಳಿಗೆ ಬರದೆ ಹೋದರೆ ಅಥವಾ ನಾನು ಅವನ ಹತ್ರ ಹೋಗಿ ಸ್ವಲ್ಪ ಹೊತ್ತು ಮಾತನಾಡದೆ ಹೋದರೆ ಸಾಧ್ಯವೇ ಇಲ್ಲ. ಪ್ರತಿನಿತ್ಯ ನಾನು ಮಾತನಾಡಲೇಬೇಕು ಅನ್ನುವಂತಹ ಒಂದು ಬಾಂಡೇಜ್, ಅದು ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಂದರೆ, ಅದರಲ್ಲಿ ಸ್ವಲ್ಪವೇ ಕಡಿಮೆ ಆದರೂ ಕೂಡ ಅಂತಂದರೆ, ಯಾವ ಥರ ಒಂದು ದಿವಸ ನನಗೆ ಆ ವ್ಯಕ್ತಿ ಸಿಗದೆ ಹೋದರೆ, ಅವನನ್ನು ನೋಡದೆ ಹೋದರೆ ವಿ ಫೀಲ್ ಡಿಪ್ರೆಸ್ಡ್. ಸೊ ಈ ರೀತಿ ಆಗ್ತಾ ಇದೆ ಅಂತಂದರೆ, ಈಸ್ ಇಟ್ ನಮ್ಮ ಬದುಕು ಅನ್ನುವಂತಹದ್ದು ಕೇವಲ ರಿಲೇಷನ್ಶಿಪ್ಸ್ಗಳನ್ನು ಬೆಳೆಸ್ಕೊಳ್ಳುವುದಕ್ಕಾಗಿ ಮಾತ್ರನ ಹಾಗಾರೆ, ಅಥವಾ ಟೈಮ್, ಸ್ಪೇಸ್ ಅಂಡ್ ಆಬ್ಜೆಕ್ಟ್ಸ್ ಅಂತ ನಾವೇನು ಹೇಳ್ತೀವಿ ಅವೆಲ್ಲವುಗಳನ್ನು ನಮ್ಮದಾಗಿಸಿಕೊಳ್ಳುವಂತಹ ಪ್ರಯತ್ನ ಹಾಗಾರೆ ಈ ಪ್ರಪಂಚದಲ್ಲಿ ನಾವು ಮಾಡ್ತಾ ಇರುವಂತಹ ಕೆಲಸಗಳು. ಯಾವುದೋ ಒಂದು ನೋಡ್ತೀವಿ, ಅದು ನನಗೆ ಬೇಕು. ಯಾರೋ ಒಬ್ಬ ವ್ಯಕ್ತಿಯನ್ನು ನೋಡ್ತೀವಿ, ಅವನ ಜೊತೆ ನಾನು ತುಂಬ ಹೊತ್ತಿರಬೇಕು. ಹೀಗೆ ಎಲ್ಲವುಗಳನ್ನು ನನ್ನದಾಗಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಬಟ್ ನಮ್ಮ ಬದುಕಿನ ಉದ್ದೇಶ ಇದಕ್ಕಿಂತ ಬೇರೆ ರೀತಿಯಲ್ಲಿ ಇರಬಹುದಲ್ವಾ?
ದಿಸ್ ಈಸ್ ನಾಟ್ ದಿ ಮೇನ್ ಗೋಲ್ ಆಫ್ ಅವರ್ ಲೈಫ್. ನಮ್ಮ ಬದುಕಿನಲ್ಲಿ ಬೇರೆಯದೇ ಒಂದು ಉದ್ದೇಶ ಇದೆ. ನಮ್ಮ ಶಾಸ್ತ್ರಗಳಲ್ಲಿ ಅಲ್ಲಲ್ಲಿ ಕೆಲವು ದ್ವಂದ್ವಗಳನ್ನು ನಮಗೆ ತೋರಿಸಿಕೊಟ್ಟಿದೆ. ಕೆಲವು ಉಪನಿಷತ್ಗಳಿರಬಹುದು, ಕೆಲವು ಶಾಸ್ತ್ರ ಗ್ರಂಥಗಳಿರಬಹುದು, ಅಲ್ಲಲ್ಲಿ ನಾವು ಕೆಲವು ದ್ವಂದ್ವಗಳನ್ನು ನೋಡ್ತೀವಿ ಪ್ರಪಂಚದಲ್ಲಿ. ದ್ವಂದ್ವ ಅಂತಂದರೆ ಪೇರ್ ಆಫ್ ಆಪೋಸಿಟ್ಸ್, ಶುಭ ಅಶುಭ, ಶುದ್ಧಿ ಅಶುದ್ಧಿ, ಗುಣ ದೋಷ. ಸೊ ಶಾಸ್ತ್ರದಲ್ಲೇ ಇಂತಹ ಒಂದು ವ್ಯತ್ಯಾಸವನ್ನು ನೋಡಬಹುದು ಅಂತಂದರೆ, ಇವುಗಳು ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಡೌಟ್ಸ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಶಾಸ್ತ್ರದಲ್ಲಿ ಅದನ್ನು ಹೇಳಿದ್ದಾರೆ ಅಂತಂದ ಮಾತ್ರಕ್ಕೆ ಅವುಗಳಿಂದ ನಾವು ತಿಳ್ಕೋಬೇಕಾಗಿದೆ ಅಂತ ಅದು ತೋರಿಸ್ತಾ ಇರೋದು. ಇಟ್ ಈಸ್ ನಾಟ್ ದಟ್ ಯು ಹ್ಯಾವ್ ಟು ಬಿ ಲೈಕ್ ದಟ್ ಅಲ್ಲ. ಶಾಸ್ತ್ರದಲ್ಲಿ ಈ ರೀತಿ ಇದೆ ಅಂತಂದರೆ ದ್ವಂದ್ವಗಳು ಇರುವಂತಹದ್ದು ಸಹಜ. ಯಾಕೆ ಅಂತಂದರೆ ಪ್ರಪಂಚ ಅಂತಂದಾಗ ಈ ರೀತಿ ಇರುತ್ತೆ. ಯು ಹ್ಯಾವ್ ಟು ಗೋ ಬಿಯಾಂಡ್, ಯು ಟ್ರಾನ್ಸೆಂಡ್. ಬಟ್ ಇಲ್ಲಿ ಶಾಸ್ತ್ರದಲ್ಲೇ ಈ ರೀತಿ ದ್ವಂದ್ವಗಳನ್ನು ತೋರಿಸಿದ್ದಾರೆ ಅಂತಂದ ಮೇಲೆ ಇನ್ನು ಅವುಗಳ ಪರಿಣಾಮ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ವ್ಯತ್ಯಾಸಗಳನ್ನು ಮಾಡುತ್ತೆ. And they will create so many doubts in our mind. This is called ವಿಚಿಕಿತ್ಸಾಂ. ವಿಚಿಕಿತ್ಸಾ ಅಂತಂದರೆ ಸಂಶಯ ಅನ್ನೋ ಅರ್ಥ, ಅನುಮಾನ ಅನ್ನೋ ಅರ್ಥ. ಈ ಒಂದು ವಿಚಿಕಿತ್ಸಾ ಅಥವಾ ಸಂಶಯ, ಅನುಮಾನ ಅನ್ನುವಂತಹದ್ದನ್ನು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೆರಿ ಪ್ರಾಪರ್ಲಿ. ನಾವಿಲ್ಲಿ ಅನೇಕ ವಿಚಿತ್ರಗಳನ್ನು ನೋಡ್ತೀವಿ, ಆಶ್ಚರ್ಯ ಆಗುತ್ತೆ. ಜೊತೆಗೆ ಅದು ಲೋಕದಲ್ಲಿ ಒಂದು ರೀತಿಯಲ್ಲಿ ಸತ್ಯ ಅನ್ನುವಂತೆ ಕೂಡ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮದುವೆ ನಡೆಯುತ್ತೆ, ಯಾವುದೋ ವ್ಯಕ್ತಿಯ ಒಂದು ಮದುವೆ ನಡೆಯುತ್ತೆ. ಆ ಮದುವೆನಲ್ಲಿ ಒಂದು ಹೆಣ್ಣು ಈ ವ್ಯಕ್ತಿಯನ್ನ ಮದುವೆ ಆಗ್ತಾಳೆ. ಮದುವೆ ಆಗೋದಕ್ಕೆ ಮುಂಚೆ ಆ ಹೆಣ್ಣು ಬೇರೆ ಯಾರೋ ಆಗಿರ್ತಾಳೆ. ಮದುವೆ ಅಂತ ಒಂದು ಶಾಸ್ತ್ರ ಆಗುತ್ತೆ. ಮದುವೆ ಅಂತ ಹೇಳಿ ಒಂದು ಶಾಸ್ತ್ರ ಆದ ಕೂಡಲೇ ಶಿ ಬಿಕಮ್ಸ್ ವೈಫ್. ಸೊ ಒಂದು ವರ್ಷ 2 ವರ್ಷ ಆಗುತ್ತೆ. ಸಂಸಾರದಲ್ಲಿ ಏನೋ ಒಂದು ಬಿರುಕು ಉಂಟಾಗುತ್ತೆ. ಒಬ್ಬರ ಗುಣ ಮತ್ತೊಬ್ಬರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಹಾಗಾದಾಗ ಅವ್ರೇನು ಮಾಡ್ತಾರೆ, ನಾವು ಸಪರೇಟ್ ಆಗೋಣ, ನಾವಿಬ್ಬರು ಒಟ್ಟಿಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಸೊ ಅವ್ರೇನು ಮಾಡ್ತಾರೆ, ದೇ ಟೇಕ್ ಡಿವೋರ್ಸ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲೋ ಇದ್ದ ಹೆಣ್ಣು ಆಲ್ ಆಫ್ ಎ ಸಡನ್ ವೈಫ್ ಆಗಿದ್ದವಳು ಡಿವೋರ್ಸ್ ಅನ್ನೋ ಹೆಸರಿನಿಂದ ಮತ್ತೆ ಬೇರೆಯಾದ ರೀತಿಯಲ್ಲಿ ಕಂಡು ಬರ್ತಾಳೆ. ಸೊ ವಾಟ್ ಈಸ್ ಆಲ್ ದಿಸ್? ಹಾಗಾದ್ರೆ ಈ ಸಂಬಂಧ ಅನ್ನೋದಕ್ಕೆ ಅರ್ಥನೇ ಇಲ್ವಾ? ಮದುವೆ ಅಂದ ಕೂಡಲೇ ವೈಫು, ಡಿವೋರ್ಸ್ ಅಂದ ಕೂಡಲೇ ಪರಸ್ತ್ರೀ. ಮದುವೆಗೆ ಮುಂಚೆನೂ ಪರಸ್ತ್ರೀ, ಮದುವೆಯ ನಂತರ ಹೆಂಡತಿ, ಡಿವೋರ್ಸ್ ಆದಮೇಲೆ ಪರಸ್ತ್ರೀ. ಶಿ ಈಸ್ ಡಿಫರೆಂಟ್, ನೋ ಮೋರ್ ವೈಫ್. ಹಾಗಾದರೆ ವಾಟ್ ಈಸ್ ದಿ ಪರ್ಪಸ್ ಆಫ್ ದಿ ಮ್ಯಾರೇಜ್? ಹೀಗೆ ಮನುಷ್ಯರ ಮನಸ್ಸಿನಲ್ಲಿ ಪ್ರತಿ ಘಟನೆಗಳ ಕಾರಣದಿಂದ ಉಂಟಾಗುವಂತಹ ವ್ಯತ್ಯಾಸಗಳು ಮನಸ್ಸಿನಲ್ಲಿ ಅನೇಕ ರೀತಿಯ ಡೌಟ್ಸ್ಗಳನ್ನು ಅದು ಕ್ರಿಯೇಟ್ ಮಾಡುತ್ತೆ. ಮನೆಯಲ್ಲಿ ಒಂದು ಪೂಜೆ ಅಂತ ಹೇಳಿ ಒಂದು ಸಮಾರಂಭವನ್ನು ನಾವು ಏರ್ಪಡಿಸ್ತೀವಿ. ಪೂಜೆಗೆ ಬೇಕಾಗುವಂತಹ ಅನೇಕ ಪದಾರ್ಥಗಳನ್ನು ನಾವು ಮಾರ್ಕೆಟಿಂದ ತರ್ತೀವಿ. ಹೂವು, ಹಣ್ಣು, ಕರ್ಪೂರ, ಅಗರಬತ್ತಿ, ಸಾಂಬ್ರಾಣಿ,
ಬೇರೆ ಬೇರೆ ಬಗೆಯ ಹಣ್ಣುಗಳು ಇತ್ಯಾದಿ ಅನೇಕಗಳನ್ನು ಪೂಜಾ ದ್ರವ್ಯಗಳು ಅಂತ ಹೇಳಿ, ಮನೆಯಲ್ಲಿ ಪೂಜೆ ಇದೆಯಲ್ಲ ಅಂತ ಹೇಳಿ ಅವು ಎಲ್ಲವುಗಳನ್ನು ನಾವು ಮಾರ್ಕೆಟಿಂದ ತರ್ತೀವಿ. ಮಾರ್ಕೆಟಿಂದ ತಂದ ನಂತರದಲ್ಲಿ ಪೂಜೆ ಪ್ರಾರಂಭವಾಗುವುದಕ್ಕೆ ಮುಂಚೆ ಯಾವೆಲ್ಲವುಗಳನ್ನು ಮತ್ತೊಮ್ಮೆ ನಾವು ಶುದ್ಧಿ ಮಾಡಬಹುದೋ ಅವುಗಳನ್ನು ಶುದ್ಧಿ ಮಾಡ್ತೀವಿ. ಆ ಒಂದು ತಟ್ಟೆನಲ್ಲಿ ಇಟ್ಕೊಳ್ಳೋದಕ್ಕೆ ಮುಂಚೆ ಹಣ್ಣುಗಳನ್ನು ತೊಳೆದು ಒರೆಸಿಡ್ತೀವಿ, ಹೂವುಗಳನ್ನು ಇಡ್ತೀವಿ, ಅಲ್ಲಿ ಅಗರಬತ್ತಿ, ಕರ್ಪೂರ ಇತ್ಯಾದಿ ಅನೇಕ ಬೇರೆ ಬೇರೆ ಐಟಮ್ಸ್ಗಳೆಲ್ಲ ಅಲ್ಲಿರುತ್ತೆ. ಪೂಜೆ ಇನ್ನೇನು ಪ್ರಾರಂಭ ಆಗಬೇಕು, ಆಗ ಒಬ್ಬ ಮನೆಗೆ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಒಬ್ಬ ಶಾಸ್ತ್ರಿ ಅಥವಾ ಅರ್ಚಕ ಹಿ ಕಮ್ಸ್. ಅವ್ರು ಬರ್ತಾರೆ. ಒಂದು ಬೆಳ್ಳಿಯ ಚೊಂಬು ಅಂತ ಹೇಳ್ತೀವಿ, ಕಳಶ ಪಾತ್ರೆ ಅಂತೀವಲ್ಲ ಆ ರೀತಿನಲ್ಲಿ. ಸೊ ಒಂದು ಬೆಳ್ಳಿಯ ಕಲಶ ಇರಬಹುದು ಅಥವಾ ತಾಮ್ರದ ಕಲಶ ಇರಬಹುದು. ಅದನ್ನು ತರಿಸ್ಕೊಂಡು ಅದರಲ್ಲಿ ಮನೆಯಲ್ಲಿ ಸಂಗ್ರಹಿಸಿದ ನೀರು ಅಥವಾ ನೇರವಾಗಿ ನಲ್ಲಿಯಿಂದ ನೀರು ಬರ್ತಾ ಇದೆ ಅಂತಂದ್ರೆ ಅಲ್ಲಿ ಹೋಗಿ ಆ ನಲ್ಲಿಯಿಂದ ನೀರನ್ನ ಆ ಪಾತ್ರೆಯಲ್ಲಿ ತುಂಬಿಸ್ಕೊಂಡು ಬಂದು ಅಲ್ಲಿ ಪೂಜಾ ದ್ರವ್ಯಗಳ ಮಧ್ಯದಲ್ಲಿ ಇಟ್ಟು ಅದನ್ನು ಕಲಶ ಅಂತ ಹೇಳಿ ಅಲ್ಲಿಗೆ ಒಂದು ಮಾವಿನ ಸೊಪ್ಪು ಹಾಗೂ ಅನೇಕ ರೀತಿಯ ಕೆಲವು ಡ್ರೈ ಫ್ರೂಟ್ಸ್ಗಳು ಹಾಕ್ತಾರೆ, ಪಚ್ಚಕರ್ಪೂರ ಹಾಕ್ತಾರೆ. ಹೀಗೆ ಅವೆಲ್ಲವನ್ನು ಹಾಕಿ ಪರಮಾತ್ಮನನ್ನು ಆ ಕಲಶದಲ್ಲಿ ಆವಾಹನೆ ಮಾಡಿ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಅಲ್ಲಿಗೆ ಅರಿಶಿನ, ಕುಂಕುಮ ಇತ್ಯಾದಿಗಳೆಲ್ಲವನ್ನು ಹಾಕಿ ಅದು ಕಲಶದ ನೀರು ತಂದಿದ್ದು ನಲ್ಲಿಯಿಂದ ಬರ್ತಾ ಇದ್ದಂತಹದ್ದನ್ನು ಅಲ್ಲಿ ಕೆಲವು ದ್ರವ್ಯಗಳನ್ನು ಹಾಕಿ ಕೆಲವು ಮಂತ್ರಗಳನ್ನು ಪಠಣ ಮಾಡಿ ಅದನ್ನು ಕಲಶದ ನೀರು ಅಂತ ಹೇಳಿ ಆ ನೀರನ್ನು ಪೂಜಾ ದ್ರವ್ಯಗಳ ಮೇಲೆ ಪ್ರೋಕ್ಷಣೆ ಮಾಡುವಂತಹದ್ದು. ಆಮೇಲೆ ಅವನೇನು ಹೇಳುವ ಶಾಸ್ತ್ರಿ ಏನು ಹೇಳ್ತಾರೆ, ಈಗ ಪೂಜಾ ದ್ರವ್ಯಗಳೆಲ್ಲ ಪವಿತ್ರವಾಯಿತು, ಪೂಜೆ ಪ್ರಾರಂಭ ಮಾಡಬಹುದು. ಅಲ್ಲಿ ಹೂವಿನಲ್ಲಾಗಲಿ ಹಣ್ಣಿನಲ್ಲಾಗಲಿ ಯಾವ ಬದಲಾವಣೆಯೂ ನಾವು ನೋಡಲಿಲ್ಲ. ಕೇವಲ ಆ ಹೂವು ಹಣ್ಣುಗಳ ಮೇಲೆ ಕಲಶದ ನೀರನ್ನು ಪ್ರೋಕ್ಷಣೆ ಮಾಡಿರುವಂತಹದ್ದು, ಹೋಲಿ ವಾಟರ್. ಅದಾದ ಕೂಡಲೇ ಅವೆಲ್ಲವುಗಳು ಶುದ್ಧವಾಯಿತು ಅಂತ ಹೇಳ್ತೀವಿ. ನೋ ಇಟ್ ಈಸ್ ಆಲ್ ಶುದ್ಧ, ಯು ಕ್ಯಾನ್ ಕಂಟಿನ್ಯೂ ದಿ ಪೂಜಾ ಅಂತ ಅವ್ರು ಹೇಳ್ತಾರೆ. ಒಮ್ಮೆ ಈ ರೀತಿ ಅವರ ಬಾಯಿಯಿಂದ ಇದೆಲ್ಲ ಶುದ್ಧವಾಗಿದೆ ಅಂತ ಬಂತು ಅಂತಂದ್ರೆ ದೆನ್ ನಮಗೆ ಇನ್ನೇನು ಡೌಟೇ ಇಲ್ಲ, ವಿ ಅಕ್ಸೆಪ್ಟ್ ಇಟ್. ಅಲ್ಲಿ ಬೇರೆ ಯಾವುದು ಮ್ಯಾಜಿಕ್ ಇಲ್ಲ. ಕೇವಲ ಅರ್ಚಕರು ನೀರನ್ನು ಪ್ರೋಕ್ಷಿಸಿ ಎಲ್ಲ ಶುದ್ಧ ಆಯಿತು ಅಂತ ಹೇಳ್ತಾರೆ. ಜಸ್ಟ್ ಅವರು ಹೇಳಿದ್ರು, ವಿ ಹ್ಯಾವ್ ಅಕ್ಸೆಪ್ಟೆಡ್ ಇಟ್. ಈ ರೀತಿ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಅವುಗಳೆಲ್ಲ ಇಟ್ ಕ್ರಿಯೇಟ್ಸ್ ifs and buts, and because of this there are so many doubts that are going to create in our mind. ಸೊ ಇದೆಲ್ಲ ಯಾಕೆ ಹೀಗೆ ಇಂತಹ ಆಚರಣೆಗಳು? ಈ ರೀತಿಯಲ್ಲಿ ಬದುಕ್ತಾ ಇರುವಂತಹ ನಾವು ನಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸ್ಕೋಬೇಕು ಅನ್ನುವಂತಹ ಒಂದು ಸೂಚನೆ ಅಲ್ಲಿ ಅರ್ಚಕರು ಹೇಳಿರುವಂತಹದ್ದು ಇಷ್ಟೇ. ಸಿ ನೌ ಆಲ್ಸೋ ಯು ಕ್ಯಾನ್, ನೀ ಯಾವ ರೀತಿಯಲ್ಲಿದೆಯಾ ಅದನ್ನು ಮತ್ತಷ್ಟು ಉತ್ತಮಪಡಿಸ್ಕೋಬಹುದಾ ಅನ್ನೋದನ್ನ ಯು ಕ್ಯಾನ್ ಥಿಂಕ್ ಅನ್ನೋದಕ್ಕೆ ಇಲ್ಲಿ ಈ ಒಂದು ಸಿಂಬಾಲಿಕ್ ಮೀನಿಂಗ್. ಕಲಶದ ನೀರಿನ ಅದನ್ನು ಹೋಲಿ ವಾಟರ್ ಅಂತ ಹೇಳಿ ಅದೇ ಹೂವು ಹಣ್ಣುಗಳ ಮೇಲೆ ಪ್ರೋಕ್ಷಣೆ ಮಾಡಿ ಇದೆಲ್ಲ ಶುದ್ಧವಾಯಿತು. ಆ್ಯಕ್ಚುಲಾಗಿ ಅಲ್ಲಿ ಬದಲಾವಣೆ ಆಗಿದ್ದು ನಮ್ಮ ಮನಸ್ಸಿನ ಮೇಲೆ ಬಿದ್ದ ಕೇವಲ ಒಂದು ಪರಿಣಾಮ ಅದು. ಸೊ ಇದು ಏನು ಹೇಳುತ್ತೆ ಅಂತಂದರೆ, ಈಗಲೂ ಕೂಡ ನೀನೇನು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಬೇಕಾಗಿಲ್ಲ. ನೀನಿಲ್ಲಿ ಕುಳಿತ ಜಾಗದಿಂದಲೇ ನೀನು ನಿನ್ನ ದಿಕ್ಕನ್ನು ನೀನು ಬದಲಾಯಿಸ್ಕೋಬಹುದು. ಯು ಜಸ್ಟ್ ಹ್ಯಾವ್ ಟು ಥಿಂಕ್ ಆ್ಯಂಡ್ ಡಿಸೈಡ್, ದಟ್ಸ್ ಆಲ್. ಒಂದು ಸಿಂಬಾಲಿಕ್ ಇಲ್ಲಿ ನಡೆದಿರುವಂತಹದ್ದು ಆಚರಣೆ.
ಸೊ ಶಾಸ್ತ್ರದ ಹಿಂದೆ ಒಂದು ಸೈನ್ಸ್ ಇದೆ ಅಂತ ಯಾಕೆ ಹೇಳ್ತಾರೆ ಅಂತಂದರೆ, ಅವ್ರು ಏನೂ ಮಾಡಲಿಲ್ಲ, ಕಲಶದ ನೀರನ್ನು ಪ್ರೋಕ್ಷಣೆ ಮಾಡಿ ಇದೆಲ್ಲ ಶುದ್ಧವಾಯಿತು ಅಂತ ಹೇಳಿದ ತಕ್ಷಣ ವಿ ಹ್ಯಾವ್ ಅಕ್ಸೆಪ್ಟೆಡ್. ಇಟ್ ಈಸ್ ದಟ್ ಈಸಿ ಟು ಚೇಂಜ್ ಅವರ್ ಮೈಂಡ್. ಯಾವುದೋ ಒಂದು ದಿಕ್ಕಿನಲ್ಲಿ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಬೇರೆ ಇನ್ಯಾರೇ ಎಷ್ಟೇ ಸಲ ಹೇಳಿದ್ರು ಕೂಡ ನಾವು ಆ ದಿಕ್ಕಿನಿಂದ ನಾವು ಮತ್ತೊಂದು ದಿಕ್ಕಿಗೆ ಬರೋದಕ್ಕೆ ರೆಡಿ ಇರೋದಿಲ್ಲ. ಬಟ್ ಒಮ್ಮೆ ಆ ಒಂದು ರೈಟ್ ಟೈಮಲ್ಲಿ ವೆನ್ ರೈಟ್ ಥಿಂಗ್ಸ್ ಆರ್ ಡೆಲಿವರ್ಡ್, ಇಮ್ಮಿಡಿಯೇಟ್ ಆಗಿ ನಮ್ಮ ಫೋಕಸ್ ಚೇಂಜ್ ಆಗುತ್ತೆ. ಅಂಡ್ ಇಟ್ ಈಸ್ ಪಾಸಿಬಲ್. ಸೊ ಒಂದು ಪೂಜೆಯ ಆಚರಣೆಯ ಹಿಂದೆ ಕೂಡ ಇಂತಹ ಒಂದು ದೊಡ್ಡ ಸೈನ್ಸ್ ಇದೆ ಅಂತಂದರೆ, ಇಟ್ ಈಸ್ ಪಾಸಿಬಲ್ ಫಾರ್ ಆಲ್ ಆಫ್ ಅಸ್ ಟು ಅಚೀವ್ ಎನಿಥಿಂಗ್. ಈ ರೀತಿಯಲ್ಲಿ ನಾವು ನಮ್ಮ ದಿಕ್ಕನ್ನು ಬದಲಾಯಿಸ್ಕೋಬೇಕು ಅನ್ನೋದಕ್ಕೆ ಒಂದು ಸೂಚನೆ ಅದು. ಸೊ ಪ್ರಪಂಚದೊಂದಿಗೆ, ಅಲ್ಲಿ ಅನೇಕ ವ್ಯಕ್ತಿಗಳೊಂದಿಗೆ, ಅನೇಕ ವಸ್ತುಗಳೊಂದಿಗೆ ಅನ್ಯತಾ ಅಂಟಿಸ್ಕೊಳ್ಳುವಂತಹದ್ದನ್ನು ನಿಲ್ಲಿಸಿ, ವಿ ಹ್ಯಾವ್ ಟು ಥಿಂಕ್ ಪ್ರಾಪರ್ಲಿ, ವಿ ಹ್ಯಾವ್ ಟು ಕಾಂಟೆಂಪ್ಲೇಟ್ ಆ್ಯಂಡ್ ನೋ ವಾಟ್ ಈಸ್ ರಿಯಲ್ ಆ್ಯಂಡ್ ವಾಟ್ ಈಸ್ ನಾಟ್ ರಿಯಲ್, what is pure and what is not pure, what is good and what is not good. ಇಲ್ಲಿ ನಾವು ಇದಕ್ಕಾಗಿ ನಾವು ಮಾಡಬೇಕಾಗಿರೋದಿಷ್ಟೇ, ಕೇವಲ ನಮ್ಮ ವಿವೇಕ ಜಾಗೃತವಾಗಲಿ ಅಂತ ಹೇಳಿ ಅಲ್ಲಲ್ಲಿ ಶಾಸ್ತ್ರ, ವೇದಾಂತ ಇವೆಲ್ಲ ಪ್ರಪಂಚದಲ್ಲಿ ನಮ್ಮ ಕಣ್ಣಿಗೆ ಕಾಣುವಂತೆ ಅನೇಕ ದ್ವಂದ್ವಗಳನ್ನು ನಮ್ಮ ಕಣ್ಣು ಮುಂದೆ ಕಾಣೋ ಹಾಗೆ ಅದು ಮಾಡಿದೆ. ದಟ್ಸ್ ಆಲ್. ಸೊ ದಟ್ ಅದು ಟ್ರಿಗರ್ ಆಗಬೇಕು ನಮ್ಮಲ್ಲಿ, ನಾವು ಎಚ್ಚೆತ್ಕೋಬೇಕು ಅಂತ ಹೇಳಿ. ಸೊ ಈ ದ್ವಂದ್ವಗಳನ್ನು ನಾವು ಈ ಕಾರಣದಿಂದ ಶಾಸ್ತ್ರದಲ್ಲಿ ನೋಡ್ತೀವಿ. ಸೊ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಇವುಗಳಲ್ಲಿ ನಿಜವಾಗ್ಲೂ ಯಾವುದು ಸತ್ಯ ಅನ್ನುವಂತಹದ್ದನ್ನು ತಿಳ್ಕೋಬೇಕು ಅಂತಂದರೆ, ಪ್ರಪಂಚದಲ್ಲಿರುವಂತಹ ಅನೇಕರುಗಳೊಂದಿಗೆ ನಾವು ಸಂಬಂಧ, ಸಂಪರ್ಕವನ್ನು ಬೆಳೆಸ್ಕೋತೀವಿ. ಆ ಬೆಳೆಸ್ಕೋತಾ ಇರೋ ಅವುಗಳ ಹಿಂದೆ ಇರುವಂತಹ ಉದ್ದೇಶ ನಾವು ಅದಕ್ಕೆ ಅಂಟುಕೋಬೇಕು ಅಂತ ಅಲ್ಲ. ಈಸ್ ದೇರ್ ಎ ಲರ್ನಿಂಗ್ ಕರ್ವ್? ಏನಾದರೂ ನನಗೊಂದು ಅವಕಾಶ ಇದೆಯಾ ಕಲ್ತ್ಕೊಳ್ಳೋದಕ್ಕೆ? ಈಸ್ ದೇರ್ ಎನಿ ಆಪರ್ಚುನಿಟಿ? ಫಾರ್ ದಟ್ ಓನ್ಲಿ ನಾವು ಅನೇಕರುಗಳೊಂದಿಗೆ ಸ್ನೇಹವನ್ನು ಮಾಡ್ತೀವಿ, ಅನೇಕ ವಸ್ತುಗಳನ್ನು ನಾವು ಹೊಂದುತ್ತೀವಿ. ಇಟ್ ಈಸ್ ಆನ್ ಎಲ್ಲೋ ಒಂದು ಕಡೆ ಏನಾದ್ರು ನಾವು ಕಲ್ತ್ಕೋಬಹುದಾ ಅನ್ನೋದಕ್ಕೆ. ಅಂದರೆ ನಮ್ಮಲ್ಲಿ ನಾವು ಮತ್ತಷ್ಟು ವಿಕಾಸವನ್ನು ನೋಡ್ಕೋಬೇಕು ಅಂತ ಹೇಳಿ ಇವುಗಳೆಲ್ಲ ಇಂತಹ ದ್ವಂದ್ವಗಳನ್ನು ಇಲ್ಲಿ ನಮ್ಮ ಕಣ್ಣ ಮುಂದೆ ಕಾಣೋ ಹಾಗೆ ಇರೋದನ್ನ ಶಾಸ್ತ್ರ ನಮ್ಮನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು ಅಂತ ತಿಳಿಸೋದಕ್ಕೆ ಈ ದ್ವಂದ್ವಗಳನ್ನು ಕುರಿತು ಹೇಳಿರುವಂತಹದ್ದು. ಸೊ ದಟ್ ಹೆಚ್ಚು ಹೆಚ್ಚು ವಿಚಾರ ಮಾಡಬೇಕು, ಹೆಚ್ಚು ಹೆಚ್ಚು ಮನನ ಮಾಡಬೇಕು, ಹೆಚ್ಚು ಹೆಚ್ಚು ಉತ್ತಮವಾದ ಆಲೋಚನೆಗಳನ್ನು ನಾವು ಮಾಡಬೇಕು. ಸೊ ನಮ್ಮ ಬದುಕಿನ ಮುಖ್ಯವಾದ ಅರ್ಥ, ಉದ್ದೇಶ ಅದೇನು ಅನ್ನುವಂತಹದ್ದನ್ನು ನಾವು ತಿಳ್ಕೋಬೇಕು. ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಹುಟ್ಟಿದಾಗಲೇ ನಮ್ಮ ಮನಸ್ಸು ಅನ್ನುವಂತಹದ್ದು ಪ್ಯೂರ್ ಆಗೋದಕ್ಕೆ ಸಾಧ್ಯ. ಇಲ್ಲಾಂದರೆ ನಮ್ಮ ಮನಸ್ಸಿನಲ್ಲಿ ಅನೇಕ ರೀತಿಯ ಬೇಡದ ಸಂಶಯಗಳು, ಅನುಮಾನಗಳು, ಸೋ ಮೆನಿ ಥಿಂಗ್ಸ್ ಈಸ್ ದೇರ್ ಇನ್ ದಿ ಮೈಂಡ್. ಸೊ ಅದೆಲ್ಲ ಹೋಗಬೇಕು. ಸೊ ಅದೆಲ್ಲ ಹೋಗಬೇಕು ಅಂತಂದರೆ ಹೆಚ್ಚು ಹೆಚ್ಚು ವಿಚಾರವನ್ನು ಮಾಡಬೇಕು. ಧರ್ಮಾರ್ಥಂ ವ್ಯಾವಹಾರಾರ್ಥಂ ಯಾತ್ರಾರ್ಥಮಿತಿ ಚಾನಗ ದರ್ಶಿತೋಯಂ ಮಯಾಚಾರೋ ಧರ್ಮ ಮುದ್ವಹತಾಂ ದುರಂ. ಇಲ್ಲಿ ಭಗವಂತ ಮತ್ತೆ ಹೇಳ್ತಾ ಇದ್ದಾನೆ, ಇಲ್ಲಿ ವ್ಯಾವಹಾರಾರ್ಥಂ ಅಂತ ಹೇಳಿರುವಂತಹದ್ದು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಕುರಿತು. ಅಂತಂದರೆ certain transactions we are expected to do in this world. ಅದೇ ಬದುಕು ಅಂತ. ಬದುಕಿನಲ್ಲಿ ಬದುಕು ಅಂತಂದ್ರೆ ಏನು ಅಂತಂದರೆ we have to interact with so many things. So interacting with so many things, interacting with so many people is called the transactions. So this worldly transactions
ಅದನ್ನು ಇಲ್ಲಿ ವ್ಯವಹಾರಾರ್ಥಂ. ಸೊ ಹೀಗೆ ಇಲ್ಲಿ ಆ ಒಂದು ಟ್ರಾನ್ಸಾಕ್ಷನ್ಸ್ಗಳನ್ನ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಇನ್ ಎ ವೇ ವಿ ಆರ್ ಇನ್ವಾಲ್ವಿಂಗ್ ಇನ್ ಸೋ ಮೆನಿ ಕರ್ಮಾಸ್, ವಿ ಆರ್ ಇನ್ವಾಲ್ವಿಂಗ್ ಇನ್ ಸೋ ಮೆನಿ ಆ್ಯಕ್ಷನ್ಸ್. ಸೊ ಕರ್ಮಗಳಿಗಾಗಿ ನಾವು ಪ್ರತಿಕ್ರಿಯೆ ಮಾಡ್ತಾ ಇದ್ದೀವಿ ಅಂತ ಇಂಟರಾಕ್ಷನ್ ಅಂತಂದರೆ. ಬಟ್ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂತಹದ್ದು, ಹೀಗೆ ಇಂಟರ್ಯಾಕ್ಟ್ ಮಾಡಬೇಕಾದ್ರೆ ಜಾಗರೂಕತೆಯಿಂದ ನಾವು ಬಿಹೇವ್ ಮಾಡಬೇಕಾಗತ್ತೆ ಅಂತಂದ್ರೆ ಎಲ್ಲೂ ಕೂಡ ನಾವು ಜಾರಿ ಬೀಳಬಾರ್ದು. ದಟ್ ಮೀನ್ಸ್ ವಿವೇಕ ಅನ್ನುವಂತಹದ್ದು ಜಾಗೃತವಾಗಿರಬೇಕು ವೈಲ್ ಟ್ರಾನ್ಸಾಕ್ಟಿಂಗ್ ಇನ್ ದಿ ವರ್ಲ್ಡ್. ಸೊ ಇಲ್ಲ ಅಂದರೆ ಅಲ್ಲಿ ಬೀಳುವಂತಹ ಚಾನ್ಸಸ್ ಇದೆ. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾಕೆ ಹೀಗೆ ಹೇಳುತ್ತೆ, ಇಷ್ಟೊಂದು ಎಚ್ಚರಿಕೆ ಯಾಕೆ ಕೊಡುತ್ತೆ ಶಾಸ್ತ್ರ? ಬಿಕಾಸ್ ನಾವು ಎಡವಿ ಬಿದ್ದಾಗ, ಬೇಡದ ಮತ್ತೊಂದು ಕರ್ಮವನ್ನು ನಾವು ಮಾಡಿದಾಗ ಅದು ಫಲಪ್ರದವಾಗುವುದರ ಬದಲು ಇಟ್ ಕ್ರಿಯೇಟ್ಸ್ ಎನ್ ಇಂಪ್ರೆಷನ್ ಇನ್ ದಿ ಮೈಂಡ್, ಇನ್ ದಿ ಚಿತ್ತ. ಒಂದು ಮಾಡಕ್ಕೆ ಹೋಗಿ ಇನ್ನೊಂದು ಮಾಡ್ದ ಅಂತ ಹೇಳ್ತಾರಲ್ಲ, ಆ ರೀತಿ ಆದಾಗ ಇನ್ಸ್ಟೆಡ್ ಆಫ್ ಆ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್, ಅದರ ಬದಲು ಮತ್ತೊಂದು ಬೇರೆಯದೇ ಪರಿಣಾಮ, ಅಂತಹ ಇಂಪ್ರೆಷನ್ಸ್ ಅದು ಕ್ರಿಯೇಟ್ ಆದರೆ, ಅಂತಹ ಬೇಡದ ಇಂಪ್ರೆಷನ್ಸು ಮೈಂಡಲ್ಲಿ ಕ್ರಿಯೇಟ್ ಆದಾಗ ಇಟ್ ಈಸ್ ಕಾಲ್ಡ್ ಮೆಮೊರಿ. ವೇದಾಂತದಲ್ಲಿ ಇದನ್ನು ಮೆಮೊರಿ ಅಂತ ಹೇಳ್ತಾರೆ, ಅಂದರೆ ಕರ್ಮ ಅಥವಾ ಅದನ್ನು ಇಂಪ್ರೆಷನ್ಸ್, ಕೆಲವು ವಾಸನಾಗಳು, ಛಾಯೆ ಅಂತ ಕೂಡ ಹೇಳ್ತಾರೆ. ಸೊ ಇಂಪ್ರೆಷನ್ಸ್ ಅಂತ ಹೇಳಿರೋದ್ರಿಂದ ನಾವು ಅದನ್ನು ಛಾಯೆ ಅಂತ ಅರ್ಥ ಮಾಡ್ಕೋಬಹುದು. ಕ್ರಮೇಣ ಏನಾಗುತ್ತೆ, ಅದು ಬೇಕಿರಲಿಲ್ಲ, ಬಿಕಾಸ್ ಎಡವಿ ಬಿದ್ದ ಪರಿಣಾಮದಿಂದ ಬೇರೆ ಏನೋ ಮಾಡಕ್ಕೆ ಹೋಗಿ ಮತ್ತೊಂದು ಮಾಡಿರುವ ಕಾರಣದಿಂದ ಅಲ್ಲಿ ಒಂದು ಇಂಪ್ರೆಷನ್ ಇಸ್ ಕ್ರಿಯೇಟೆಡ್ ಇನ್ ದಿ ಮೈಂಡ್. ದಟ್ ಇಂಪ್ರೆಷನ್ ಅಲ್ಲಿ ಚಿತ್ತದಲ್ಲಿ ಅದು ಹಾಗೆ ಉಳ್ಕೊಂಡಿದ್ದ ಕಾರಣದಿಂದ ಕ್ರಮೇಣ, ದಟ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಮೆಮೊರಿ. ಬಿಕಾಸ್ ಆಫ್ ದಟ್ ಮೆಮೊರಿ ಕ್ರಮೇಣ ಅದು ನಮ್ಮ ಮನಸ್ಸಿನಲ್ಲಿ ಒಂದು ಆಸೆಯನ್ನು ಹುಟ್ಟಿ ಹಾಕುತ್ತೆ. ಎ ಡಿಸೈರ್ ಈಸ್ ಬಾರ್ನ್ ಔಟ್ ಆಫ್ ಇಟ್ ಇನ್ ದಿ ಮೈಂಡ್ ಬಿಕಾಸ್ ಆಫ್ ದಟ್ ಇಂಪ್ರೆಷನ್. ಹಾಗೆ ಒಂದು ಸೂಕ್ತ ಸಮಯದಲ್ಲಿ ಅದು ಮತ್ತೆ ನಮ್ಮಿಂದ, ಬಿಕಾಸ್ ಆಫ್ ಪದೇ ಪದೇ ಅದು ನಮ್ಮ ನೆನಪಿಗೆ ಬರ್ತಾ ಇದ್ದಿದ್ದರಿಂದ ಅದು ನಮ್ಮನ್ನ ಆ ಒಂದು, ನನಗೆ ಅದನ್ನು ಪಡ್ಕೋಬೇಕು, ಯಾಕೆಂದರೆ ಡಿಸೈರ್ ಈಸ್ ಆಲ್ರೆಡಿ ಬಾರ್ನ್ ಔಟ್ ಇನ್ ದಿ ಮೈಂಡ್. ಸೊ ನೌ ಐ ವಾಂಟ್ ಇಟ್. ಸೊ ಟು ಗೆಟ್ ದಟ್ ಅದೇನು ಮಾಡುತ್ತೆ, ಅದು ನಮ್ಮ ಕೈನಲ್ಲಿ ಒಂದು ಕರ್ಮವನ್ನು ಮಾಡಿಸುತ್ತೆ. ನಾನು ಯಾವುದೋ ಒಂದು ಕರ್ಮದಲ್ಲಿ ನನ್ನನ್ನು ತೊಡಗಿಸ್ಕೊಂಡಿದ್ದೀನಿ ಅಂತಂದರೆ ಇಟ್ ಈಸ್ ನಾಟ್ ದಟ್ ಐ ಹ್ಯಾವ್ ಡಿಸೈಡೆಡ್, ಆ ಟೈಮಲ್ಲಿ ನಾನು ಡಿಸೈಡ್ ಮಾಡಿದೆ ಅಂತ ಅಂತೀವಿ ನಾವು. ಬಟ್ ಇಟ್ ಈಸ್ ನಾಟ್ ಸೊ, ಇಟ್ ಈಸ್ ಆಲ್ರೆಡಿ ದೇರ್ ಇನ್ ದಿ ಚಿತ್ತ. ಅದು ನಮಗೆ ಗೊತ್ತಿಲ್ಲ ಅಷ್ಟೆ. ಸೊ ಕರ್ಮಗಳನ್ನು ಮಾಡಿಸೋವಂತಹದ್ದು ಯಾವುದು ಅಂತಂದರೆ ನಮ್ಮಲ್ಲಿ ಈಗಾಗಲೇ ಬೇರೂರಿರುವ ವಾಸನಾಗಳು. ಸೊ ಈ ಒಂದು ಮೆಮೊರಿ, ಬಿಕಾಸ್ ಆಫ್ ದಿ ಎಕ್ಸ್ಪೆಕ್ಟೇಷನ್, ನಮ್ಮಿಂದ ಒಂದು ಕರ್ಮವನ್ನು ಮಾಡಿಸುತ್ತೆ. ಸೊ ಹೀಗೆ ಕರ್ಮ ಮಾಡುವಂತಹ ಸಮಯದಲ್ಲಿ ಜಾರಿ ಬೀಳೋದು, ಬಿದ್ದಾಗ ಮಾಡಬಾರದನ್ನು ಮಾಡೋದು, ಅದು ಮತ್ತೊಂದು ಇಂಪ್ರೆಷನ್ಸ್ನ ಕ್ರಿಯೇಟ್ ಮಾಡೋದು, ಅದು ಕ್ರಮೇಣ ಒಂದು ಎಕ್ಸ್ಪೆಕ್ಟೇಷನ್ ಆಗಿ ಬದಲಾಗಿ ಆ ಒಂದು ಮೆಮೊರಿ ಅಂತ ಕರೆಸ್ಕೊಂಡು, ವಾಸನಾಗಳು ಅಂತ ಕರೆಸ್ಕೊಂಡು ಮತ್ತೆ ನಮ್ಮನ್ನು ಕರ್ಮ ಮಾಡುವಂತೆ ಪ್ರಚೋದಿಸುತ್ತೆ. ಸೊ ದಿಸ್ ಕರ್ಮ ಆ್ಯಂಡ್ ಕರ್ಮಫಲ, ಇದು ಇಟ್ಸ್ ಎ ವಿಷಿಯಸ್ ಸರ್ಕಲ್. ಆದ್ದರಿಂದ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ವೈಲ್ ಡಿಸ್ಚಾರ್ಜಿಂಗ್ ದಿ ಟ್ರಾನ್ಸಾಕ್ಷನ್ಸ್ ಇನ್ ದಿ ವರ್ಲ್ಡ್ ಬಿ ಕೇರ್ಫುಲ್. ಅಲ್ಲಿ ನೀನು ಜಾರಿ ಬೀಳಬಾರ್ದು, ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು. ಮಾಡುವಂತಹ ಕೆಲಸನ ಡೂ ಇಟ್ ಪರ್ಫೆಕ್ಟ್ಲಿ, ಅದು ತಪ್ಪಾಗದಂತೆ ಮಾಡು. ಎನಿವೇ ಯು ಆರ್ ಡೂಯಿಂಗ್,
ಪ್ರಜ್ಞಾಪೂರ್ವಕವಾಗಿ ಮಾಡು ಅಂತ ಹೇಳ್ತಾರೆ. ದೊಡ್ಡವ್ರು ಏನು ಹೇಳ್ತಾರೆ ಅಂತಂದರೆ, ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಮನಸ್ಸಿಟ್ಟು ಮಾಡಪ್ಪ ಅಂತಾರೆ. ಈವನ್ ಮನೆಯಲ್ಲಿ ಮಕ್ಕಳು ಓದ್ಕೋಬೇಕಾದ್ರೆ ಕೂಡ ದೊಡ್ಡವ್ರು ಏನು ಹೇಳ್ತಾರೆ ಅಂತಂದರೆ, ಮನಸ್ಸಿಟ್ಟು ಓದು ಅಂತಾರೆ. ಒಂದು ಕೆಲಸ ಮಾಡ್ಬೇಕಾದ್ರೆ ಮನಸ್ಸಿಟ್ಟು ಕೆಲಸ ಮಾಡು ಅಂತಾರೆ. ಎಲ್ಲೋ ಒಂದು ಅಂಗಡಿಗೆ ಹೋಗ್ತೀನಿ ಅಂತಂದರೆ ಮನಸ್ಸಿಟ್ಟು ಪ್ರಜ್ಞೆಯಿಂದ ಹೋಗು ಅಂತ ಹೇಳ್ತಾರೆ. ಸೊ ಯಾಕೆ ಅಂತಂದರೆ, ನೋ ವಾಟ್ ಯು ಆರ್ ಡೂಯಿಂಗ್. ಸೊ ನಿನ್ನ ಗಮನಕ್ಕೆ ಅದು ಬಂದಿರಬೇಕು, ನೀ ಏನು ಮಾಡ್ತಾ ಇದೆಯಾ ಅನ್ನುವಂಥದ್ದು ನಿನಗೆ ಗೊತ್ತಾಗಬೇಕು. ಸೊ ಹೀಗೆ ಪ್ರಜ್ಞಾಪೂರ್ವಕವಾಗಿ ಮಾಡುವಂತಹ ಕೆಲಸದಲ್ಲಿ ಸಾಮಾನ್ಯವಾಗಿ ತಪ್ಪಾಗೋದಿಲ್ಲ. ಸೊ ನೋ ಇಂಪ್ರೆಷನ್ಸ್ ಶುಡ್ ಬಿ ಕ್ರಿಯೇಟೆಡ್ ಇನ್ ದಿ ಚಿತ್ತ. ಪ್ರಜ್ಞಾಪೂರ್ವಕವಾಗಿ ನಾನು ಮಾಡ್ತಾ ಇದ್ದೀನಿ ಅಂತಂದಾಗ ಅಲ್ಲಿ ಫಲ ಉಂಟಾಗದಂತೆ ನಾನು ಮಾಡಬೇಕು ಅಂತಂದಾಗ ದಟ್ ಬಿಕಮ್ಸ್ ದಿ ಧರ್ಮ, ದಟ್ ಬಿಕಮ್ಸ್ ದಿ ಡ್ಯೂಟಿ, ದಟ್ ಈಸ್ ಕಾಲ್ಡ್ ದಿ ಸ್ವಧರ್ಮ. ಸೊ ಆಗ ಅಲ್ಲಿ ಇಂಪ್ರೆಷನ್ಸ್ ಶುಡ್ ನಾಟ್ ಬಿ ಕ್ರಿಯೇಟೆಡ್. ನೋ ಇಂಪ್ರೆಷನ್ಸ್ ಆರ್ ಕ್ರಿಯೇಟೆಡ್ ಇನ್ ದಿ ಚಿತ್ತ. ಅದನ್ನು ನಾವು ಧರ್ಮದ ಹಾದಿಯಿಂದ ಮಾಡಿದ್ದೀವಿ ಅಂತ ಹೇಳ್ತೀವಿ. ಸೊ ಹೀಗೆ ಧರ್ಮದ ಆಶ್ರಯದಲ್ಲಿ ಮಾಡಿದಂತಹ ಕರ್ಮಗಳಿಗೆ ಯಾವುದೇ ರೀತಿಯ ಫಲ ಅನ್ನುವಂತಹದ್ದು ಇರೋದಿಲ್ಲ. ಬಿಕಾಸ್ ಧರ್ಮದ ಆಶ್ರಯದಲ್ಲಿ ಕರ್ಮ ನಡೆದಿದೆ ಅಂತಂದಾಗ ಅಲ್ಲಿ ಅದು ನಡೆದಿದೆ ಅಂತ ಹೇಳ್ತಾರೆ ಅಷ್ಟೇ ಹೊತ್ತು ಇಂತಹದನ್ನು ಇಂತಹ ವ್ಯಕ್ತಿ ಮಾಡಿದ್ದಾನೆ ಅಂತ ಹೇಳಿ ಅಲ್ಲಿ ಕರ್ತೃವನ್ನು ಹುಡುಕೋದಿಲ್ಲ. there will be no kartru. Since there will be no kartru, there is no bhokta also. There is no doer, there is no enjoyer. ಹಾಗಾದ್ರೆ ಅಲ್ಲಿ ಕರ್ಮ ಏನಾಯಿತು? ಕರ್ಮ ಧರ್ಮವಾಯಿತು. ದಟ್ಸ್ ಆಲ್. ಕರ್ಮ ಧರ್ಮವಾಯಿತು, ಅದಕ್ಕೆ ಫಲ ಅನ್ನುವಂಥದ್ದು ಅಂಟ್ಕೊಳ್ಳೋದಿಲ್ಲ. ಸೊ ಕರ್ಮದ ಫಲ ಅಲ್ಲಿ ಅಂಟ್ಕೊಳ್ಳಿಲ್ಲ ಅಂತಂದಾಗ ಇಂಪ್ರೆಷನ್ಸ್ ಆರ್ ನಾಟ್ ಕ್ರಿಯೇಟೆಡ್. ಸಿನ್ಸ್ ದೇರ್ ಆರ್ ನೋ ಇಂಪ್ರೆಷನ್ಸ್ ಇನ್ ದಿ ಮೈಂಡ್, ದೇರ್ ಈಸ್ ನೋ ಮೆಮೊರಿ ಇನ್ ದಿ ಮೈಂಡ್. ಅಲ್ಲಿ ಮತ್ತೆ ನಿನ್ನನ್ನು ಅದು ಕರ್ಮಕ್ಕೆ ಪ್ರಚೋದನೆ ಮಾಡೋದೇ ಇಲ್ಲ. ಸೊ ಆ ವಿಶಿಯಸ್ ಸರ್ಕಲ್ ಅಂತ ಏನು ಹಿಂದೆ ಹೇಳಿದ್ವಿ, ದಟ್ ವಿಶಿಯಸ್ ಸರ್ಕಲ್ ಇದೆಯಲ್ಲ ಅದು ಕಟ್ಟಾಗತ್ತೆ. ಸೊ ಯಾಕೆ ಅಂತಂದರೆ ಇಟ್ ಈಸ್ ಎ ರೈಟ್ ಥಿಂಗ್ ಟು ಡೂ. ಸೊ ಐ ಆಮ್ ಡೂಯಿಂಗ್ ದಿ ರೈಟ್ ಥಿಂಗ್. ಸೊ ನಾನು ಮಾಡಬೇಕಾಗಿರುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ದಟ್ಸ್ ಆಲ್. ನಾನು ಇಂತಹದ್ದು ಬೇಕು ಅಂತ ಮಾಡ್ತಾ ಇಲ್ಲ, ಅದು ಮಾಡಬೇಕಾಗಿದೆ. ಅದು ಮಾಡಬೇಕಾಗಿರುವುದರಿಂದ ಅದು ನಡೀತಾ ಇದೆ, ನನ್ನ ಕೈನಲ್ಲಿ ಮಾಡಿಸ್ಕೋತಾ ಇದೆ. ಐ ಆಮ್ ಓನ್ಲಿ ಅನ್ ಇನ್ಸ್ಟ್ರೂಮೆಂಟ್. ಇಷ್ಟು ಮಾತ್ರವೇ ಆಗ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಏನು ಅಂತಂದರೆ ಧರ್ಮದ ಆಶ್ರಯದಲ್ಲಿ ಕರ್ಮ ನಡೀತಾ ಇದೆ, ಅಷ್ಟು ಮಾತ್ರ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಅಷ್ಟೇ ಹೊತ್ತು ಇದನ್ನು ನಾನು ಮಾಡ್ತಾ ಇದ್ದೀನಿ, ನನ್ನಿಂದ ಮಾಡಲ್ಪಟ್ಟಿರುವಂತಹ ಕರ್ಮ ಇದು, ನಾನಿಲ್ಲದೆ ಹೋದರೆ ಇದಾಗ್ತಾ ಇರಲಿಲ್ಲ, ಆ ರೀತಿ ಯಾವ ಭಾವನೆಗಳು ಕೂಡ ಅಲ್ಲಿರೋದಿಲ್ಲ. ಅಲ್ಲಿ ಎಕ್ಸ್ಪೆಕ್ಟೇಷನ್ ಅನ್ನುವಂತಹದ್ದು ಇರೋದಿಲ್ಲ, ಫಲ ಅನ್ನುವಂತಹದ್ದು ಇರೋದಿಲ್ಲ. ಸೊ ನೋ ಇಂಪ್ರೆಷನ್ಸ್ ವಿಲ್ ಬಿ ಕ್ರಿಯೇಟೆಡ್ ಇನ್ ದಿ ಚಿತ್ತ. ಮತ್ತು ನನಗೆ ಇಂತಹದ್ದು ಬೇಕು ಅಥವಾ ಇಂತಹದ್ದು ಬೇಡ ಅನ್ನುವಂತಹ ನಿರೀಕ್ಷೆ. ಕೆಲವುಗಳು ಬೇಕು ಅಂತ ಕೆಲಸ ಮಾಡ್ತೀವಿ, ಕೆಲವುಗಳನ್ನು ನನಗೆ ಬೇಡ ಅಂತ ಹೇಳಿ ಕೆಲಸವನ್ನು ಮಾಡ್ತೀವಿ. ಸೊ ಕರ್ಮವನ್ನು ಮಾಡಿದಾಗ ಬೇಕು ಅನ್ನುವಂತಹದ್ದು ಕೂಡ ಒಂದು ಎಕ್ಸ್ಪೆಕ್ಟೇಷನ್ನು, ನನಗೆ ಇಂತಹದ್ದು ಬೇಡ ಅನ್ನುವಂತಹದ್ದು ಕೂಡ ಈಸ್ ಅನ್ ಎಕ್ಸ್ಪೆಕ್ಟೇಷನ್. ದಟ್ ಈಸ್ ಆಲ್ಸೋ, ಆ ಬೇಡ ಅನ್ನುವಂತಹದ್ದು ಕೂಡ ಒಂದು ಫಲ. ಆದರೆ ಇಲ್ಲಿ ನನಗೆ ಬೇಕು ಬೇಡ ಅನ್ನುವಂತಹದ್ದೇ ಅಲ್ಲಿಲ್ಲ. ನೋ ಎಕ್ಸ್ಪೆಕ್ಟೇಷನ್ಸ್ ಅಟ್ ಆಲ್. ಸೊ ಕರ್ಮ ಮಾಡಿದಾಗ ವಿ ಸೇ ಇಟ್ ಈಸ್ ಎ ಧರ್ಮ. ಇಲ್ಲಪ್ಪ ಮಾಡಬೇಕಾಗಿತ್ತು, ಇಟ್ ಈಸ್ ಮೈ ಡ್ಯೂಟಿ, ದಟ್ಸ್ ಆಲ್. ಇಲ್ಲಿ ನಂದೇನು ಹೆಚ್ಚುಗಾರಿಕೆ ಇಲ್ಲ, ಒಂದು ಆಪರ್ಚುನಿಟಿ ಇತ್ತು, ಭಗವಂತ ಮಾಡಿಸ್ದ ಅಂತ ಹೇಳ್ತಾರೆ ದೊಡ್ಡವರು. ಸೊ ಆ್ಯಸ್ ಎ ರೆಸ್ಪಾನ್ಸಿಬಿಲಿಟಿ, ಇದು ಜವಾಬ್ದಾರಿಪ್ಪ ಮಾಡಬೇಕಾಗಿತ್ತು, ಅದರಿಂದ ಮಾಡಿದೆ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ವಿ ಶುಡ್ ಹ್ಯಾವ್ ವೈಲ್ ಡಿಸ್ಚಾರ್ಜಿಂಗ್ ದಿ ಕರ್ಮಾಸ್. ಇದೆಲ್ಲ ಯಾಕೆ ಅಂತಂದರೆ ಯಾವತ್ತೂ ಕೂಡ ನಾವು ವಿ ಶುಡ್ ನಾಟ್ ಲಿವ್ ಅವರ್ ಲೈಫ್
of likes and dislikes. Our life should be right and wrong, not likes and dislikes. ಬಿಕಾಸ್ ಯಾವುದೋ ಒಂದನ್ನು ನಾನು ಇಟ್ ಈಸ್ ರೈಟ್ ಥಿಂಗ್ ಅಂತ ಅಂದ್ಕೊಂಡು ಕೆಲಸವನ್ನು ಮಾಡಿರ್ತೀನಿ, ಅದು ಎಲ್ಲೋ ಒಂದು ಕಡೆ ಅದು ರಾಂಗ್ ಆಗಿರುತ್ತೆ, ಅದು ನನಗೆ ಗೊತ್ತಿಲ್ಲ. ಯಾವುದೋ ಒಂದು ಇದು ತಪ್ಪು ನಾನು ಮಾಡಬಾರ್ದು ಅಂತ ಅಂದ್ಕೊಂಡಿರ್ತೀನಿ, ಆದರೆ ಅದೇ ನಿಜವಾಗಿ ಕರೆಕ್ಟ್ ಆಗಿರುತ್ತೆ. ಸೊ ವಿ ಶುಡ್ ಲಿವ್, ನಮ್ಮ ಲೈಫ್ ಹೇಗಿರಬೇಕು ಅಂತಂದರೆ ರೈಟ್ ಆ್ಯಂಡ್ ರಾಂಗ್ ಅವುಗಳಿಂದ ಕೂಡಿರಬೇಕು. ಸೊ ಅದರಿಂದ ಧರ್ಮವನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಕೇವಲ ನಾನು ಒಳ್ಳೆಯದನ್ನು ಮಾತ್ರ ಮಾಡ್ತೀನಿ, ಕೆಟ್ಟ ಕೆಲಸಗಳನ್ನು ನಾನು ಮಾಡೋದಿಲ್ಲ ಅಂತ ಅಂದಾಗ, ಕೇವಲ ನಾನು ಒಳ್ಳೆಯದನ್ನು ಮಾತ್ರ ಮಾಡ್ತೀನಿ ಅಂತ ಹೇಳಿ ಪ್ರತಿ ಬಾರಿ ನಾನು ಒಳ್ಳೆಯದನ್ನು ಮಾಡ್ತೀನಿ ಅಂತ ಹೇಳ್ತಾ ಸಮ್ವೇರ್ ಇಟ್ ಈಸ್ ಲೈಕ್ ಓನಿಂಗ್. ಇಟ್ ಈಸ್ ಎ ಪ್ರಾಬ್ಲಮ್ ಆ್ಯಕ್ಚುಲಿ. ಯಾಕೆ ಅಂತಂದರೆ ಇಲ್ಲಿ ನಮಗೆ ಗೊತ್ತಾಗದೇ ಇರೋ ಹಾಗೆ ನಮ್ಮಲ್ಲಿ ಒಂದು ಆರೋಗ್ಯನ್ಸ್ ಬೆಳೆಯುವಂತಹ ಸಾಧ್ಯತೆಗಳಿದೆ. ಅದನ್ನು ಗಮನಿಸಿ ಇಲ್ಲಿ ಶಾಸ್ತ್ರ ಸತ್ಕರ್ಮ ಅಥವಾ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ, ಅಂತಹದನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಇಲ್ಲಿ ಭಗವಂತ ವ್ಯವಹಾರಾರ್ಥಂ ಅಂತ ಕರೆದಿರುವಂತಹದ್ದು ಇಟ್ ಕವರ್ಸ್ ಆಲ್ ದೀಸ್ ಥಿಂಗ್ಸ್. ಸೊ while discharging your worldly transactions, be aware of it. So it is actually for the transactional purpose, that's all. ಅಲ್ಲಿ ಬೇರೆ ಇನ್ನೇನು ಇಲ್ಲ. ನೀವು ಇದೇ ಭಾಗವತದಲ್ಲಿ ನೋಡಿರ್ತೀವಿ, ವರ್ಣ ಧರ್ಮ ಅಂತ ಹೇಳಿ ಅವುಗಳ ಆಚರಣೆಯಲ್ಲಿ ನಾವು ಒಬ್ಬ ಬ್ರಾಹ್ಮಣ, ಅವನ ಧರ್ಮ ಅವನ ವರ್ಣ, ಬ್ರಾಹ್ಮಣ ಅನ್ನುವಂತಹದ್ದು ಜಾತಿ ಅಲ್ಲ, ಅದೊಂದು ವರ್ಣ. ಮತ್ತು ಅವನ ಧರ್ಮ ಅಂತ ಹೇಳಿದಾಗ ಎ ಬ್ರಾಹ್ಮಣ ಅವನು ಹೇಗೆ ಅಂತಂದರೆ ಹೊಟ್ಟೆಪಾಡಿಗಾಗಿ ಹಿ ಈಸ್ ಅಲೋಡ್ ಟು ಕಲೆಕ್ಟ್ ದಿ ಗ್ರೈನ್ಸ್ ವಿಚ್ ಆರ್ ಲೆಫ್ಟ್ ಓವರ್ ಇನ್ ದಿ ಫೀಲ್ಡ್. ಹೊಲ ಗದ್ದೆಗಳ ಬದುವಿನಲ್ಲಿ ಚೆಲ್ಲಿ ಹೋದಂತಹ ಕಾಳುಗಳನ್ನು ಅವನು ಆಯ್ಕೋಬಹುದು. ಇಟ್ ಈಸ್ ಪರ್ಮಿಟೆಡ್. ಆ ರೀತಿ ಆಗಲಿಲ್ಲ ಅಂತಂದಾಗ ಹಿ ಈಸ್ ಅಲೋಡ್ ಟು ಅರ್ನ್ ಥ್ರೂ ಪಾಠ ಪ್ರವಚನ, ಪೂಜೆ, ಪೌರೋಹಿತ್ಯ, ಇವೆಲ್ಲವನ್ನ ಮಾಡಿ ಅವನು ಸಂಪಾದನೆ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಹೊಟ್ಟೆಪಾಡು. ಮೊದಲನೇದಾಗಿ ಅವನ ಫಸ್ಟ್ ಪ್ರಿಯಾರಿಟಿ ಏನು ಅಂತಂದರೆ ಹೊಲ ಗದ್ದೆಗಳ ಬೆಳೆಯಲ್ಲಿ ಚೆಲ್ಲಿ ಹೋಗಿರುವಂತಹ ದವಸ ಧಾನ್ಯಗಳನ್ನು ಆಯ್ದು ಮನೆಗೆ ತಂದು ಅದನ್ನು ಬೇಯಿಸಿ ತಿನ್ನುವಂತಹದ್ದು ಹೊಟ್ಟೆಪಾಡಿಗೆ. ಬಹುಶಃ ಅವನಿಗೆ ಫೀಲ್ಡಲ್ಲಿ ಎಲ್ಲೂ ಅದು ಸಿಕ್ಕಲಿಲ್ಲ ಅಂತಂದಾಗ ಹೊಟ್ಟೆಪಾಡಿಗಾಗಿ ಅವನು ಪೌರೋಹಿತ್ಯ ಮಾಡಬಹುದು, ಪಾಠ ಪ್ರವಚನ ಮಾಡಬಹುದು, ಎಲ್ಲೋ ಒಂದು ಕಡೆ ಪೂಜೆಗಳನ್ನು ಮಾಡಿಸಬಹುದು. ಈ ರೀತಿ ಮಾಡಿ ಹಣವನ್ನು ಸಂಪಾದನೆ ಮಾಡಿ ಅವನು ಹೊಟ್ಟೆ ತುಂಬಿಸ್ಕೋಬಹುದು. ಒಂದು ವೇಳೆ ಈ ರೀತಿ ಕೂಡ ಅವನಿಗೆ ಸಂಪಾದನೆ ಆಗದೇ ಇದ್ದಾಗ ಹಿ ಈಸ್ ಅಲೋಡ್ ಟು ಬೆಗ್. ಬ್ರಾಹ್ಮಣನಿಗೆ ಭಿಕ್ಷೆಯ ಮೂಲಕವೇ ಅವನು ಹೊಟ್ಟೆ ತುಂಬಿಸ್ಕೋಬೇಕು. ಸೊ ಬ್ರಾಹ್ಮಣನ ವೃತ್ತಿ ಯಾವುದು ಅಂತಂದರೆ ಭಿಕ್ಷಾ ವೃತ್ತಿ. ಬ್ರಾಹ್ಮಣ ಅನ್ನುವಂತಹದ್ದು ಒಂದು ವರ್ಣ, ಇಟ್ ಈಸ್ ನಾಟ್ ಜಾಸ್ತಿ. ಸೊ ಆ ವರ್ಣದಲ್ಲಿ ಅಲ್ಲಿ ಧರ್ಮ ಏನು ಹೇಳುತ್ತೆ ಅಂತಂದರೆ ಬ್ರಾಹ್ಮಣ ಸಂಪಾದನೆ ಮಾಡೋ ಹಾಗಿಲ್ಲ. ಯಾಕೆ ಅಂತಂದರೆ ಅವನ ಮನಸ್ಸು ಸಂಪೂರ್ಣವಾಗಿ ಇಟ್ ಮಸ್ಟ್ ಬಿ ಆನ್ ಸ್ಕ್ರಿಪ್ಚರ್ಸ್, ಪಾಠ ಪ್ರವಚನಗಳು, ಶಾಸ್ತ್ರಗಳನ್ನು ತಿಳ್ಕೊಳ್ಳುವಂತಹದ್ದು, ಅಧ್ಯಯನವನ್ನು ಮಾಡುವಂತಹದ್ದು, ಮತ್ತೊಬ್ಬರಿಗೆ ಹೇಳಿಕೊಡುವಂತಹದ್ದು. ಹಿ ಈಸ್ ಎಕ್ಸ್ಪೆಕ್ಟೆಡ್ ಟು ಡೂ ದಟ್ ಈಸ್ ಹಿಸ್ ಧರ್ಮ. ಸೊ ಬ್ರಾಹ್ಮಣ ಈಸ್ ನಾಟ್ ಸಪೋಸ್ ಟು ಅರ್ನ್. ಸಂಪಾದನೆ ಎನ್ನುವಂತಹದ್ದು ಒಬ್ಬ ವೈಶ್ಯನಿಗೆ ಸೇರಿರುವಂತಹದ್ದು. ಸೊ ವೈಶ್ಯನ ಕೆಲಸವನ್ನು ಇವನು ಮಾಡೋ ಹಾಗಿಲ್ಲ, ಇವನು ಸಂಪಾದನೆ ಮಾಡೋ ಹಾಗಿಲ್ಲ. ಅಂಡರ್ ಸರ್ಟನ್ ಸರ್ಕಮ್ಸ್ಟೆನ್ಸಸ್ he is allowed to collect the grains which are left over in the field, or he can earn
ಥ್ರೂ ಪಾಠ, ಪ್ರವಚನ, ಪೂಜೆ ಇತ್ಯಾದಿ. ಇದು ಯಾವುದೂ ಆಗಲಿಲ್ಲ ಅಂತಂದಾಗ ಅವನು ಭಿಕ್ಷೆ ಮಾಡಿ ತನ್ನ ಹೊಟ್ಟೆಯನ್ನು ತುಂಬಿಸ್ಕೋಬೇಕು. ಸೊ ಫಾರ್ ಹಿಸ್ ಲಿವಿಂಗ್ ಹಿ ಶುಡ್ ಬೆಗ್ ಆ್ಯಂಡ್ ಹಿ ಶುಡ್ ನಾಟ್ ಕಂಟಿನ್ಯೂ ಅರ್ನಿಂಗ್. ಯಾವುದೇ ಪಾಠ ಪ್ರವಚನದ ಮುಖಾಂತರ ಅವನು ಸಂಪಾದನೆ ಮಾಡಬಹುದು ಅಂತ ಹೇಳಿರೋದ್ರಿಂದ ಐ ವಿಲ್ ಕಂಟಿನ್ಯೂ ಇಟ್ ಅಗೈನ್ ಅಂತಂದರೆ ನೋ, ಇಟ್ ಈಸ್ ನಾಟ್ ಅಲೌಡ್. ಬಿಕಾಸ್ ಧರ್ಮ ಅಂತಂದಾಗ ಇಟ್ ಈಸ್ ಫಾರ್ ಎವ್ರಿಬಡಿ. ಈವನ್ ಮಹಾಭಾರತದಲ್ಲಿ ದ್ರೋಣಾಚಾರ್ಯ, ಹಿ ಈಸ್ ಎ ಬ್ರಾಹ್ಮಣ, ಬಟ್ ದ್ರೋಣಾಚಾರ್ಯ ದೋ ಹಿ ವಾಸ್ ಎ ಬ್ರಾಹ್ಮಣ, ಒಬ್ಬ ಕ್ಷತ್ರಿಯನಂತೆ ಅವನು ಯುದ್ಧದಲ್ಲಿ ಕಾದಾಡಿದ. ಸಾವಿರಾರು ಶತ್ರುಗಳನ್ನು ಅವನು ಸೆರೆ ಬಡ್ದ, ಸಾಯಿಸಿದ, ಕೊಂದು ಹಾಕಿದ, ಎಲ್ಲವನ್ನ ಮಾಡಿದ. ಅವನೊಬ್ಬ ಗುರು, ಅವನು ಪಾಠ ಹೇಳ್ಕೊಡ್ಬಹುದು, ಶಸ್ತ್ರವಿದ್ಯೆಯನ್ನು ಅವನು ಹೇಳ್ಕೊಡ್ಬಹುದು, ದಟ್ಸ್ ಆಲ್. ಬಟ್ ಅವನೇ ಯುದ್ಧವನ್ನು ಮಾಡಿದ ನೇರವಾಗಿ ಕ್ಷತ್ರಿಯನಂತೆ. ಯುದ್ಧ ಮಾಡುವಂತಹದ್ದು ಕ್ಷಾತ್ರ ಧರ್ಮ. ಇಲ್ಲಿ ದ್ರೋಣಾಚಾರ್ಯ ಮಾಡಿರುವಂತಹದ್ದು ಯುದ್ಧ. ಸೊ ಶಾಸ್ತ್ರದ ಪ್ರಕಾರ ಇಟ್ ಇಸ್ ಪರಧರ್ಮ. ದ್ರೋಣಾಚಾರ್ಯ ಮಾಡಿದ್ದು ಪರಧರ್ಮ. ಈವನ್ ಪರಶುರಾಮ ಫಾರ್ ದಟ್ ಮ್ಯಾಟರ್. ಪರಶುರಾಮ ಏನ್ ಮಾಡ್ತಾನೆ, ಅವನ ತಂದೆಯನ್ನ ಈ ತನ್ನ ತಂದೆ ಜಮದಗ್ನಿಯನ್ನ ಕೊಂದು ಹಾಕಿದ್ರು. ಯಾರು? ಕಾರ್ತವೀರ್ಯಾರ್ಜುನ. ಅವನು ನನ್ನ ತಂದೆಯನ್ನ ಕೊಂದು ಹಾಕದ ಅಂತ ಹೇಳಿ, ಬಿಕಾಸ್ ಅವನು ಕಾಮಧೇನು ಹಸು ಇರುತ್ತೆ ಜಮದಗ್ನಿ ಹತ್ರ, ಅದನ್ನು ಕೊಡೋದಿಲ್ಲ ಅಂತ ಹೇಳಿದ್ದಕ್ಕೆ ಆ ಜಮದಗ್ನಿಯನ್ನು ಅವನು ಕೊಂದು ಹಾಕದ. ಸೊ ಈ ಕಾರ್ತವೀರ್ಯಾರ್ಜುನ ಇಂಥ ಕೆಲಸ ಮಾಡಿದಾನಲ್ಲ ಅಂತ ಹೇಳಿ ಕ್ಷತ್ರಿಯರ ಮೇಲೆ ಹಗೆ ತೀರಿಸ್ಕೋಬೇಕು ಅಂತ ಹೇಳಿ ಪರಶುರಾಮ 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಎಲ್ಲ ಕ್ಷತ್ರಿಯರನ್ನ ಅವನು ಕೊಲ್ತಾ ಬಂದ. ಈವನ್ ಪರಶುರಾಮ ಫಾರ್ ದಟ್ ಮ್ಯಾಟರ್ ಹಿ ವಾಸ್ ಎ ಬ್ರಾಹ್ಮಣ. ಅಂಡ್ ಅಟ್ ದ ಸೇಮ್ ಟೈಮ್ ದಿಸ್ ಪರಶುರಾಮ ಭಗವಂತನ ಅವತಾರ ಅಂತ ಕೂಡ ಹೇಳ್ತಾರೆ. ಸೊ ಭಗವಂತನ ಅವತಾರವೇ ಪರಶುರಾಮ ಆಗಿದ್ದು ಕೂಡ ಅವನು ಬ್ರಾಹ್ಮಣನಾಗಿ ಅವತಾರ ಮಾಡಿ ಕ್ಷತ್ರಿಯರನ್ನೆಲ್ಲ ಅವನು ಯುದ್ಧ ಮಾಡಿ ಕೊಂದು ಹಾಕದ, 21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡದ, ವಿಚ್ ಈಸ್ ಅಗೇನ್ಸ್ಟ್ ಬ್ರಾಹ್ಮಣ ಧರ್ಮ. ಸೊ ಹಿ ವಾಸ್ ನಾಟ್ ಸ್ಪೇರ್ಡ್. ಅವನು ಶ್ರೀರಾಮನನ್ನ ಒಂದು ಸಂದರ್ಭದಲ್ಲಿ ಭೇಟಿ ಮಾಡಿದಾಗ ಪ್ರಾಯಶ್ಚಿತ್ತ ಅಂತ ಹೇಳಿ ಮಹೇಂದ್ರ ಪರ್ವತದಲ್ಲಿ ಬಹಳ ದೀರ್ಘಕಾಲದವರೆಗೆ ಬಹಳ ದೊಡ್ಡ ಕಠಿಣವಾದ ತಪಸ್ಸನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡ. ಸೊ ಈವನ್ ಫಾರ್ ಪರಶುರಾಮ, ದೋ ಹಿ ವಾಸ್ ಎ ಭಗವಂತನ ಅವತಾರ ಆದರೂ ಕೂಡ ಹಿ ವಾಸ್ ನಾಟ್ ಸ್ಪೇರ್ಡ್. ಅವನು ಕೂಡ ತನ್ನ ಧರ್ಮಕ್ಕೆ ವಿರೋಧವಾಗಿ ಅವನು ಪರಧರ್ಮವನ್ನ ಆಶ್ರಯಿಸಿದ ಅಂತ ಹೇಳಿ ಹಿ ವಾಸ್ ನಾಟ್ ಸ್ಪೇರ್ಡ್. ಅವನು ಕೂಡ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕಾಯಿತು. ಸೊ ಹೀಗೆ ಯಾವುದೇ ಒಂದು ಕರ್ಮ ಅಂತ ಹೇಳಿದಾಗ ಅಲ್ಲಿ ಅದರದೇ ಆದ ಒಂದು ಫಲ ಅನ್ನುವಂತಹದ್ದು ಇದ್ದೇ ಇರುತ್ತೆ. ಸೊ ನಾವೇನು ಒಂದು ಪ್ಯೂರಿಟಿ ಅಂತ ಹೇಳ್ತೀವಿ ಅಂದರೆ ಸದ್ಗುಣ ಈಸ್ ಕಾಲ್ಡ್ ದಿ ಪ್ಯೂರಿಟಿ. ಸೊ ಸದ್ಗುಣ ಅಂತ ಹೇಳಿದಾಗ ಆ ಸದ್ಗುಣವನ್ನು ಸಂಪಾದನೆ ಮಾಡಬೇಕು ಅಂತಂದಾಗ ದೇರ್ ಈಸ್ ಎ ಕ್ರಮ, ದೇರ್ ಈಸ್ ಎ ವೇ, ಆ್ಯಂಡ್ ಟು ಅರ್ನ್ ದಟ್ ಸದ್ಗುಣ ಒನ್ ಶುಡ್ ಫಾಲೋ ದಟ್ ಕ್ರಮ. ಅದೇ ವಿಧಾನವನ್ನು ಅವನು ಬಳಸಿ ಅದನ್ನು ಸಂಪಾದನೆ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಎಲ್ಲದಕ್ಕೂ ಅದರದೇ ಆದ ಒಂದು ವಿಧಿ ವಿಧಾನ ಅಂತ ಹೇಳ್ತಾರೆ, ಒಂದು ಕ್ರಮ. ಪೂಜೆ ಅಂತ ಹೇಳಿದಾಗ ಶಿವನ ಪೂಜೆ ಮಾಡ್ತೀನಿ ಅಂತಂದಾಗ ಅಲ್ಲಿ ಬಿಲ್ವ ಪತ್ರೆಯನ್ನು ಇಟ್ಕೋತಾರೆ. ಕೃಷ್ಣನ ಪೂಜೆಯನ್ನು ಮಾಡ್ತೀನಿ ಅಂತಂದಾಗ ತುಳಸಿಯನ್ನು ಇಟ್ಕೋತಾರೆ ಅಥವಾ ಪಾರಿಜಾತವನ್ನು ಇಟ್ಕೋತಾರೆ. ಗಣಪತಿಯ ಪೂಜೆಯನ್ನು ಮಾಡ್ತೀನಿ ಅಂತಂದಾಗ ಕೆಂಪು ಹೂವನ್ನು, ತಾವರೆಯನ್ನು, ಗುಲಾಬಿಯನ್ನು ಇಟ್ಕೋತಾರೆ. ನಾನು ಶಿವನ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ತುಳಸಿಯನ್ನು ಇಟ್ಕೊಳ್ಳುವಂತಹದ್ದಾಗಲಿ, ಕೃಷ್ಣನ ಪೂಜೆಯನ್ನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಬಿಲ್ವ ಪತ್ರೆಯನ್ನು ತಂದು ಇಟ್ಕೊಳ್ಳುವಂತಹದ್ದಾಗಲಿ ಭಗವಂತ ಒಪ್ಕೋಬಹುದು. ಪತ್ರಂ ಫಲಂ ತೋಯಂ, ನೀ ಏನು ಕೊಟ್ಟು ನಾನು ಇಸ್ಕೋತೀನಿ ಅಂತ ಭಗವಂತ ಹೇಳಿರಬಹುದು. ಬಟ್ ನಾನು ಕ್ರಮವನ್ನು ಅನುಸರಿಸಿದೆನಾ, ದಟ್ ಮ್ಯಾಟರ್ಸ್. ಸೊ ಹೀಗೆ ಸದ್ಗುಣವನ್ನು ಸಂಪಾದನೆ ಮಾಡಬೇಕು ಅಂತಂದಾಗ ಅದನ್ನು ಯಾವ ರೀತಿಯಲ್ಲಿ ಸಂಪಾದನೆ ಮಾಡಬೇಕು ಅದೇ ಕ್ರಮವನ್ನು ನಾನು ಅನುಸರಿಸಬೇಕಾಗತ್ತೆ. ಬಿಕಾಸ್
ಏಕಾದಶಿ ಉಪವಾಸ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ದಿನನ ನಾನು ಏಕಾದಶಿ ಮಾಡ್ತೀನಿ, ಇವತ್ತು ನನಗೆ ಹಸಿವೇ ಇಲ್ಲ ಅದರಿಂದ ಇವತ್ತು ನಾನು ಏಕಾದಶಿ ಮಾಡ್ತೀನಿ ಅಂತಂದರೆ ಅದು ಬೇರೆ ಏನೋ ಇರುತ್ತೆ, ಅವತ್ತಿನ ದಿವಸ ಏಕಾದಶಿ ಅಲ್ಲ. ಅದೇ ರೀತಿ ಆಕಾಶದಲ್ಲಿ ಚಂದ್ರ ಕಾಣ್ತಾ ಇಲ್ಲ ಅಂತ ಹೇಳಿ ಇಟ್ ಈಸ್ ಅಮಾವಾಸ್ಯೆ ಅಂತ ಯು ಕೆನಾಟ್ ಡಿಕ್ಲೇರ್ ಆರ್ ಯು ಕೆನಾಟ್ ಡಿಸೈಡ್ ಲೈಕ್ ದಟ್. ಆಗಸದಲ್ಲಿ ನಿನ್ನ ಕಣ್ಣಿಗೆ ಚಂದ್ರ ಕಾಣಲಿಲ್ಲ ಅಂದ ಮಾತ್ರಕ್ಕೆ ಇಟ್ ಕೆನಾಟ್ ಬಿ ದಿ ಅಮಾವಾಸ್ಯೆ, ಇಟ್ ಈಸ್ ನಾಟ್ ಅಮಾವಾಸ್ಯೆ. ಆದ್ರಿಂದ ಇಲ್ಲಿ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಶಾಸ್ತ್ರ ಗ್ರಂಥಗಳ ಮೂಲಕ ನಾ ಇಲ್ಲಿ ಏನೆಲ್ಲವನ್ನ ಹೇಳ್ತಾ ಇದ್ದೀನಿ, ಉದ್ದವನಿಗೆ ಹೇಳ್ತಾ ಇದ್ದೇನೆ ಪರಮಾತ್ಮ. ಶಾಸ್ತ್ರ ಗ್ರಂಥಗಳ ಮೂಲಕ ನಾ ಇಲ್ಲಿ ಏನೆಲ್ಲವನ್ನ ಹೇಳ್ತಾ ಇದ್ದೀನಿ, ಇಟ್ ಈಸ್ ಆಲ್ ವ್ಯವಹಾರಾರ್ಥಂ. ಸೊ ಇಟ್ ಈಸ್ ಟು ಬಿ ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಅದನ್ನ ಅನ್ಯತಾ ಭಾವಿಸಬಾರ್ದು, ಅನ್ಯತಾ ಯೋಚನೆ ಮಾಡಬಾರ್ದು. ಸೊ ಪ್ಯೂರಿಟಿ, ಇಂಪ್ಯೂರಿಟಿ ಅಂತ ಹೇಳಿ ಸಂಕೋಚ ಮನೋಭಾವಕ್ಕೆ ಒಳಗಾಗಬಾರ್ದು. ಸೊ ಆ ಡಿಫ್ರೆನ್ಸ್ನ ನಿನ್ನ ಮನಸ್ಸಿಗೆ ತಂದುಕೋಬೇಡ. ಸೊ ಇನ್ಫ್ಯಾಕ್ಟ್ ನಾವು ದಕ್ಷ ಪ್ರಜಾಪತಿಯ ಒಂದು ಪ್ರಸಂಗವನ್ನು ನೆನಪು ಮಾಡಿಕೊಂಡ್ರೆ, ಅಲ್ಲಿ ದಕ್ಷ ಪ್ರಜಾಪತಿ ಹಿ ಈಸ್ ಕಾಟ್ ಅಪ್ ಬೈ ದಿಸ್ ಶುದ್ಧಿ ಅಂಡ್ ಅಶುದ್ಧಿ. ಅವನು ಕೂಡ ದ್ವಂದ್ವಕ್ಕೆ ಒಳಗಾಗಿರ್ತಾನೆ. ಇಲ್ಲಿ ದ್ವಂದ್ವಗಳು ಯಾಕೆ ಪ್ರಪಂಚದಲ್ಲಿದೆ ಅಂತಂದ್ರೆ ಅದನ್ನು ನೋಡಿ ನೀನು ಕಲ್ತ್ಕೋಬೇಕು. ಯು ಶುಡ್ ಗೋ ಬಿಯಾಂಡ್ ದಟ್ ಅಂತ. ಇಟ್ ಈಸ್ ನಾಟ್ ದಟ್ ಯು ಶುಡ್ ಫಾಲೋ. ಇಲ್ಲಿ ದಿಸ್ ದಕ್ಷ ಪ್ರಜಾಪತಿ ಹಿ ಈಸ್ ಕಾಟ್ ಅಪ್ ಬೈ ದಿಸ್ ಶುದ್ಧಿ ಅಂಡ್ ಅಶುದ್ಧಿ. ಅವನೇನು ಮಾಡ್ತಾನೆ, ಪರಮಾತ್ಮ ಶಿವನನ್ನು ನೋಡಿದಾಗ ಅವನು ಹೀಸ್ ಎ ಸ್ಮಶಾನವಾಸಿ, ಹೀಸ್ ಅಶುದ್ಧಿ. ಚಿತಾಭಸ್ಮವನ್ನು ಧರಿಸ್ತಾನೆ, ಸೊ ಹೀಸ್ ಅಶುದ್ಧಿ. ಸರ್ಪವನ್ನ ಕತ್ತಿಗೆ ಹಾಕೋತಾನೆ ಅಲಂಕಾರವಾಗಿ, ಹೀಸ್ ಅಶುದ್ಧಿ. ತಲೆಬುರುಡೆಗಳನ್ನು ಅವನು ತನ್ನ ಕಂಠದ ಸುತ್ತಲೂ ಒಂದು ಹಾರದ ರೀತಿಯಲ್ಲಿ ಹಾಕೊಂಡಿರ್ತಾನೆ. ಈ ವೇಷಭೂಷಣಗಳು, ಶಿವಂದು ಇಂತಹ ವೇಷಭೂಷಣಗಳು ಇಟ್ ಈಸ್ ಅಶುದ್ಧಿ. ಈ ರೀತಿ ಶಿವನನ್ನ ಅವನು ದೂರ ಮಾಡಿರ್ತಾನೆ ದಕ್ಷ ಪ್ರಜಾಪತಿ. ಒಮ್ಮೆ ಅವನೇ ಒಂದು ಬಹಳ ದೊಡ್ಡ ಯಜ್ಞವನ್ನ ಅರೇಂಜ್ ಮಾಡಿರ್ತಾನೆ. ಅಲ್ಲಿಗೆ ಎಲ್ಲರನ್ನ ಆಹ್ವಾನ ಮಾಡಿದ್ರು ಕೂಡ ಶಿವನನ್ನ ಆಹ್ವಾನ ಮಾಡೋದಿಲ್ಲ. ಹಿ ವಾಸ್ ನಾಟ್ ಇನ್ವೈಟೆಡ್. ದ ವೆರಿ ಪರ್ಪಸ್ ಇಸ್ ಶಿವನನ್ನ ಅವಮಾನ ಮಾಡಬೇಕು ಅಂತ ಅಷ್ಟೇ, ದಟ್ಸ್ ಆಲ್. ಯಾಕೆ ಇಂತಹದ್ದು ಅಂತಂದ್ರೆ ಅವನ ಮನಸ್ಸಿನಲ್ಲಿ ಎದ್ದಂತಹ ಆ ದ್ವಂದ್ವಗಳಿಗೆ ಒಳಗಾಗಿದ್ದ, ಶುಚಿ ಅಶುಚಿ. ಸೊ ಅಕಾರ್ಡಿಂಗ್ ಟು ದಕ್ಷ ಪ್ರಜಾಪತಿ ಶಿವ ಇಸ್ ಅಶುಚಿ. ಸೊ ತಿರಸ್ಕಾರದಿಂದ ನೋಡಿದ ಸತಿ ಅಲ್ಲಿಗೆ ಬರ್ತಾಳೆ. ಆಹ್ವಾನ ಇಲ್ಲದೆ ಹೋದ್ರೂ ಕೂಡ ಇದು ನನ್ನ ತವರು ಮನೆ ಅಂತ ಹೇಳಿ ಸತಿ ಅಲ್ಲಿಗೆ ಬರ್ತಾಳೆ. ಬಂದಾಗ ಅವಳನ್ನು ಬಹಳ ತಿರಸ್ಕಾರ ಭಾವದಿಂದ ಅವಳ ಕಡೆ ವ್ಯಂಗ್ಯವಾಗಿ ತನ್ನ ನೋಟವನ್ನು ಬೀರ್ತಾನೆ. ಅಲ್ಲಿ ಎಲ್ಲರ ಎದುರಿಗೆ ಶಿವನ ಅವಮಾನ ಆಗತ್ತೆ. ಯಜ್ಞದಲ್ಲಿ ಶಿವನಿಗೆ ಸಲ್ಲಬೇಕಾದಂತಹ ಹವಿಸ್ಸುಗಳು ಅವನಿಗೆ ಸಿಗ್ತಾ ಇರಲಿಲ್ಲ. ಬೇರೆ ಎಲ್ರಿಗೂ ಹೋಗ್ತಾ ಇತ್ತು ಅವರವರ ಪಾಲಿನ ಹವಿಸ್ಸುಗಳು, ಶಿವನಿಗೆ ಮಾತ್ರ ಇರಲಿಲ್ಲ. ಸೊ ಇದೆಲ್ಲದರ ಪರಿಣಾಮ ಸತಿಗೆ ಬಹಳ ದೊಡ್ಡ ಅವಮಾನ ಆಗುತ್ತೆ. ಜನ್ಮ ಕೊಟ್ಟಂತಹ ತಂದೆನೇ ನನಗೆ ಈ ರೀತಿ ಅವಮಾನ ಮಾಡ್ತಾ ಇದ್ದಾನೆ, ಅಳಿಯನನ್ನ ಎಲ್ಲರೆದುರಿಗೂ ಬಿಟ್ಕೊಡ್ತಾ ಇದ್ದಾನೆ, ಶಿವನನ್ನ ಅಶುಚಿ ಅಂತ ಕರೀತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಬಹಳ ನೊಂದುಕೊಂಡು ಅವಳು ಏನು ಮಾಡ್ತಾಳೆ, ತನ್ನ ಯೋಗ ಶಕ್ತಿಯಿಂದ ಅಗ್ನಿಯನ್ನ ಅಲ್ಲಿ ತಂದುಕೊಂಡು, ಇಟ್ ಇಸ್ ಕಾಲ್ಡ್ ಯೋಗ ಅಗ್ನಿ. ತನ್ನ ಯೋಗ ಶಕ್ತಿಯಿಂದ ಅಲ್ಲಿ ಅಗ್ನಿಯನ್ನ ಆವಾಹನೆ ಮಾಡಿ ಅಲ್ಲಿ ಅಗ್ನಿಯಲ್ಲಿ ತನ್ನನ್ನು ತಾನು ಆಹುತಿ ಕೊಟ್ಕೋತಾಳೆ. ಮುಂದೆ ಬೇರೆ ಬೇರೆ ಪರಿಣಾಮಗಳು ಅಲ್ಲಿ ಉಂಟಾಗತ್ತೆ. ದಕ್ಷ ತನ್ನ ತಲೆಯನ್ನು ಕಳ್ಕೊತಾನೆ. ಆಮೇಲೆ ಅವನಿಗೊಂದು ಗೋಟ್ದು ತಲೆ ಸಿಗತ್ತೆ, ಯಾಕೆಂದ್ರೆ ಯಜ್ಞ ಟು ಬಿ ಕಂಟಿನ್ಯೂಡ್ ಅಂತ. ಸೊ ಇಟ್ಸ್ ಆಲ್ ಯಾಕೆ ಅಂತಂದ್ರೆ ದಕ್ಷ ಪ್ರಜಾಪತಿಗೆ ನಾನು ಅನ್ನುವಂತಹ ಒಂದು ಅಹಂ ಅವನಲ್ಲಿ ತುಂಬಿತ್ತು. ಸೊ ಈ ನಾನು ಅನ್ನುವಂತಹದ್ದು ಈ ರೀತಿ ಅವನನ್ನ ಈ ದ್ವಂದ್ವಗಳಿಗೆ ಅಂಟ್ಕೊಳ್ಳೋ ಹಾಗೆ ಮಾಡ್ತು. ಸೊ ಹಿ ಸ್ಟಾರ್ಟೆಡ್ ಡಿಸ್ಲೈಕಿಂಗ್ ದಿ ಇಂಪ್ಯೂರಿಟೀಸ್. ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ರಾಗ ದ್ವೇಷ ಅಂತ ಹೇಗೆ ಮನುಷ್ಯ ಬೆಳೆಸ್ಕೋತಾನೆ ಅನ್ನೋದಕ್ಕೆ ಇದು ಬಹಳ ಒಳ್ಳೆಯ ಪ್ರಸಂಗ. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ದಿಸ್ ಈಸ್ ಗುಡ್, ದಿಸ್ ಈಸ್ ಬ್ಯಾಡ್, ದಿಸ್ ಈಸ್ ಪ್ಯೂರ್, ದಿಸ್ ಈಸ್ ಇಂಪ್ಯೂರ್. ಸೊ ಸದಾ ನಾನು ಪ್ಯೂರಿಟಿ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತೀನಿ ಅಂತ ಹೇಳ್ತಾ 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 ಆ ಇಂಪ್ಯೂರಿಟಿಯನ್ನು ಅದು ದ್ವೇಷ ಮಾಡ್ತಾ ಬರುತ್ತೆ. ಆ ಇಂಪ್ಯೂರಿಟಿನ ದ್ವೇಷ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಅವನ ಗಮನಕ್ಕೆ ಬಂದಿರೋದಿಲ್ಲ.
ಅವನ ಗಮನ ಎಲ್ಲ ಆ ಪ್ಯೂರಿಟಿ ಬಗ್ಗೆನೇ ಇರುತ್ತೆ. ನಾನು ಇಂಪ್ಯೂರಿಟಿನ ದ್ವೇಷ ಮಾಡ್ತಾ ಇದ್ದೀನಿ ಅನ್ನುವಂತಹದ್ದು ಅವನಿಗೆ ಗೊತ್ತಾಗೋದಿಲ್ಲ. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ ಟು ದಕ್ಷ ಪ್ರಜಾಪತಿ. ಸೊ ಹಿ ವಾಸ್ ಸ್ಕಿಲ್ಡ್. ಅದಕ್ಕೆ ಇಲ್ಲಿ ಭಗವಂತ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇದೆಲ್ಲ ಇಲ್ಲಿ ಹೇಳಿರುವಂತಹದ್ದೆಲ್ಲ ಶಾಸ್ತ್ರ ಗ್ರಂಥಗಳ ಮೂಲಕ ನಾನು ಇಲ್ಲೆಲ್ಲ ಏನು ಹೇಳ್ತಾ ಇದ್ದೀನಿ ಅದೆಲ್ಲ ಒಂದು ಲೋಕದ ವ್ಯವಹಾರ ಅನ್ನೋ ರೀತಿಯಲ್ಲಿ ಸರಿಯಾಗಿ ಆಲೋಚಿಸಿ ದ್ವಂದ್ವಗಳನ್ನು ದಾಟಿ ನೀನು ಬದುಕಬೇಕು. ಸೊ ಯು ಗೋ ಬಿಯಾಂಡ್ ಪ್ಯೂರಿಟಿ ಆ್ಯಂಡ್ ಇಂಪ್ಯೂರಿಟಿ, ಯು ಟ್ರಾನ್ಸೆಂಡ್ ಧರ್ಮ ಅಂಡ್ ಅಧರ್ಮ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.